ಎಲ್ರಿಗೂ ನಮಸ್ಕಾರ. ಹೇಗಿದ್ದೀರಾ? ನಾನು ನಿಮ್ಮ ಸಿ ಎ ವಿರಾಜ್. ನಮ್ಮ ಈ 100x ಕಾಮರ್ಸ್ನ ಪ್ಲಾಟ್ಫಾರ್ಮ್ಗೆ ಮತ್ತೊಮ್ಮೆ ಸ್ವಾಗತ. ನಾನೀಗ ನಿಮ್ಮ ಮುಂದೆ ಮತ್ತೊಂದು ವಿಡಿಯೋದ ಮುಖಾಂತರ, ಯಾವ ವಿಡಿಯೋ ಅದು ನೋಡ್ತಾ ಇರೋ ಹಾಗೆ, ಕಳೆದ ವಿಡಿಯೋಗಳಲ್ಲಿ ನಾವು ಮಾಡೆಲ್ ಕ್ವಶನ್ ಪೇಪರ್ ಡಿಸ್ಕಸ್ ಮಾಡಿದ್ವಿ. ಮಾಡೆಲ್ ಕ್ವಶನ್ ಪೇಪರ್ 1, ಮಾಡೆಲ್ ಕ್ವಶನ್ ಪೇಪರ್ 2, ಮಾಡೆಲ್ ಕ್ವಶನ್ ಪೇಪರ್ 3. ಯಾರಾದರೂ ಆ ವಿಡಿಯೋ ನೋಡಿಲ್ಲ ಅಂದರೆ ಪ್ಲೀಸ್ ಗೋ ಅಂಡ್ ವಾಚ್ ಇಟ್. ದಟ್ ಈಸ್ ವೆರಿ ಇಂಪಾರ್ಟೆಂಟ್ ಫ್ರಮ್ ಯುವರ್ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ. ಎಲ್ಲ ವಿಡಿಯೋದಲ್ಲೂ ಕನ್ನಡ ಮತ್ತು ಇಂಗ್ಲಿಷ್ ಮಿಕ್ಸ್ ಮಾಡಿ, ಮೆಜಾರಿಟಿ ಕನ್ನಡದಲ್ಲೇ ಇದೆ. ಯು ಕ್ಯಾನ್ ಗೋ ಅಂಡ್ ವಾಚ್ ಇಟ್. ಈ ಒಂದು ವಿಡಿಯೋದಲ್ಲಿ ನಾವು ಮನಿ ಆ್ಯಂಡ್ ಬ್ಯಾಂಕಿಂಗ್, ಈ ಚಾಪ್ಟರ್ ರಿಲೇಟೆಡ್ ಇಂಪಾರ್ಟೆಂಟ್ ಕ್ವಶನ್ಸ್, ಮೇನ್ಲಿ 4, 5 and 6 ಮಾರ್ಕ್ಸ್ ಕ್ವಶನ್ಸ್ ಏನಿದೆ ಅಲ್ಲ, ಆ ಕ್ವಶನ್ಸ್ ಡಿಸ್ಕಷನ್ ಮಾಡುವ. ಸರ್, ವಾಟ್ ಅಬೌಟ್ 1 mark, 1 word, 1 line, 2 marks, ಆಲ್ ದೋಸ್ ಕ್ವಶನ್ಸ್? ಡೋಂಟ್ ವರಿ, ವಿ ಹ್ಯಾವ್ ದ ಸೊಲ್ಯೂಷನ್ ಫಾರ್ ದಟ್ ಆಲ್ಸೋ. ನಮ್ಮ ಹತ್ರ ಅದಕ್ಕೂ ಒಂದು ಉತ್ತರ ಇದೆ. ನಮ್ಮ ಒಂದು ಆ್ಯಪ್ ಇದೆ 100x ಕಾಮರ್ಸ್ ಅಂತೇಳಿ, ಅದರಲ್ಲಿ ನೀವು ಲಾಗಿನ್ ಆಗ್ಬೋದು. ಅದರಲ್ಲಿ ನಿಮಗೆ ಬೇಕಾಗಿರುವಂತಹ MCQs, fill in the blanks, as well as that match the following, 1 mark, 2 mark, ಎಲ್ಲ ಕ್ವಶನ್ ಪ್ಲಸ್ ಅದರ ಉತ್ತರ ಎಲ್ಲ ನಮ್ಮ ಆ್ಯಪಲ್ಲಿ ರೆಡಿ ಆಗಿದೆ. ಸೊ 1 and 2 mark ನೀವೇನಾದರೂ ಮಾಡಲು ಇಚ್ಛಿಸಿದರೆ ದೆನ್ ಯು ಕ್ಯಾನ್ ಗೋ ಅಂಡ್ ವಿಸಿಟ್ ಅವರ್ ಆ್ಯಪ್ 100x ಕಾಮರ್ಸ್. ಇಲ್ಲ ನಿಮ್ಗೆ ಯಾವ ಥರ ಆಕ್ಸೆಸ್ ಮಾಡಬೇಕಂತ ಗೊತ್ತಾಗಿಲ್ಲ ಅಂದ್ರೆ ನೀವು ನಮ್ಮ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ನಾನು ನಿಮಗೆ ಗೈಡ್ ಮಾಡ್ತೇವೆ. ಸೊ ವಿತೌಟ್ ಎನಿ ಡಿಲೇ ವಿಲ್ ಪ್ರೊಸೀಡ್. ಆರ್ ಚಾಪ್ಟರ್ ಈಸ್ ಮನಿ ಆ್ಯಂಡ್ ಬ್ಯಾಂಕಿಂಗ್. ಮನಿ ಆ್ಯಂಡ್ ಬ್ಯಾಂಕಿಂಗ್, ಹಣ ಮತ್ತು ಬ್ಯಾಂಕ್. ಸರ್, ಏನಿದು ಹಣ ಅಂದ್ರೆ ಏನು? ನಾವಷ್ಟೆಲ್ಲ ಚಾಪ್ಟರ್ ವೈಸ್ ಕಂಟೆಂಟ್ ಡಿಸ್ಕಷನ್ ಮಾಡ್ತಾ ಇಲ್ಲ. ವಿ ವಿಲ್ ಜಸ್ಟ್ ಫೋಕಸ್ ಆನ್ ದ ಇಂಪಾರ್ಟೆಂಟ್ ಕ್ವಶನ್ಸ್ ಅಂಡ್ ದೇರ್ ಆನ್ಸರ್ಸ್, ಅಂಡ್ ಯಾವ ತರ ಎಕ್ಸಾಮಿಗೆ ಅಪ್ರೋಚ್ ಮಾಡಬೇಕು, ಈ ಮೇನ್ ಕಂಟೆಂಟ್ ಫೋಕಸ್ ಇಟ್ಕೊಂಡು ನಾವು ಇದನ್ನ ಡಿಸ್ಕಸ್ ಮಾಡ್ತಾ ಇದ್ದೇವೆ. ಸೊ ಇದರಲ್ಲಿ ಕ್ವಶನ್ಸ್ ಇದೆ 4 and 6 marks. 5 marks ಕ್ವಶನ್ ವಿಲ್ ನಾಟ್ ಕಮ್ ಫ್ರಮ್ ದಿಸ್ ಚಾಪ್ಟರ್. 5 marks ಇನ್ ಕ್ವಶನ್ ಈ ಚಾಪ್ಟರ್ ಇಂದ ಬರಲ್ಲ ಮೆಜಾರಿಟಿ. ಸೊ ಈ ಚಾಪ್ಟರ್ ಇಂದ ಬರೋದು ಮೇನ್ಲಿ 4 marks, 6 marks ಅಂಡ್ 1 and 2 marks ಕ್ವಶನ್ ವಿಲ್ ಕಮ್. ಸೊ 1, 2 marks ನೀವು ಎಲ್ಲಿ ಆಕ್ಸೆಸ್ ಮಾಡ್ಬೇಕಂತ ನಿಮ್ಗೆ ಈಗಾಗಲೇ ತಿಳಿಸ್ಕೊಟ್ಟಿದ್ದೇನೆ. ಈಗ ನಾವು 4 ಮತ್ತು 6 ಅಂಕದ ಪ್ರಶ್ನೆಗಳನ್ನ ಇಲ್ಲಿ ನೋಡುವ. ಇದಕ್ಕೆ ಉತ್ತರ ಇಲ್ಲಿಲ್ಲ. ಉತ್ತರಕ್ಕಾಗಿ ನಾನು ಟೆಕ್ಸ್ಟ್ ಬುಕ್ ಅನ್ನ ರೆಫರ್ ಮಾಡ್ತಾ ಇದ್ದೇನೆ. ಸೊ ಟೆಕ್ಸ್ಟ್ ಬುಕ್ ಅನ್ನ ಪಕ್ಕದಲ್ಲೇ ಇಟ್ಕೊಂಡು ನಾವು ಅದನ್ನ ಯಾವ್ದಕ್ಕೆ ಆನ್ಸರ್ ಬೇಕಲ್ಲ ಅದಕ್ಕೆ ಆನ್ಸರ್ ಅಲ್ಲಿಂದ ತೆಗೆದು ನೋಡುವ. ಒಂದಷ್ಟು ಎಕ್ಸ್ಟ್ರಾ ರಿಸೋರ್ಸಸ್ ರೆಡಿ ಇಟ್ಕೊಂಡಿದ್ದೇನೆ ನಾನು ನೋಡ್ಲಿಕ್ಕೆ. ಸೊ ಮೊದಲನೇದಾಗಿ ನಾವು 6 ಅಂಕದ ಪ್ರಶ್ನೆಗಳನ್ನು ನೋಡುವ. ಸರ್, ಎಷ್ಟು ಬರುತ್ತೆ? ಎಕ್ಸಾಮಿನೇಷನ್ ಒಳಗಡೆ 1 ಮಾರ್ಕಿಂದ 2 ಕ್ವಶನ್ ಇರುತ್ತೆ. 1 ಮಾರ್ಕಿಂದ 2 ಕ್ವಶನ್ ಇರುತ್ತೆ. 4 ಮಾರ್ಕಿಂದ 1 ಕ್ವಶನ್ ಇರುತ್ತೆ. 6 ಮಾರ್ಕಿಂದ 1 ಕ್ವಶನ್ ಇರುತ್ತೆ. ಸೊ ಟೋಟಲಿ 12 ಮಾರ್ಕ್ಸ್ ಬರುತ್ತೆ ಇದರಿಂದ. ಸೊ 12 ಮಾರ್ಕ್ಸ್ ಯಾವ ತರ ನಮ್ಮ ಜೋಬಲ್ಲಿ ಹಾಕೋಬೇಕು ಅನ್ನೋದು ಈಗ ನಮ್ಮ ಮೇನ್ ಮೋಟೋ ಆಫ್ ದಿಸ್ ವಿಡಿಯೋ. ಮೊದಲನೇದಾಗಿ ನೀವು ನೋಡಿದ್ರೆ ಇಲ್ಲಿ ಫಸ್ಟ್ ಕ್ವಶನ್, ಎಕ್ಸ್ಪ್ಲೇನ್ ದ ಫಂಕ್ಷನ್ಸ್ ಆಫ್ ಮನಿ. ಹೌ ಡಸ್ ಮನಿ ಓವರ್ಕಮ್ ದ ಶಾರ್ಟ್ ಕಮಿಂಗ್ಸ್ ಆಫ್ ಎ ಬಾರ್ಟರ್ ಸಿಸ್ಟಮ್? ಇದೊಂದು ಪ್ರಶ್ನೆ ಇದೆ. ಏನಿದು ಫಂಕ್ಷನ್ಸ್ ಆಫ್ ಮನಿ? ಸೊ ವಾಟ್ ಈಸ್ ಮನಿ? ಫಸ್ಟ್, ಮನಿ ಮೀನ್ಸ್ ವಾಟ್ ಮನಿ ಡಸ್. ದುಡ್ಡು ಅಂದ್ರೆ ಏನು? ದುಡ್ಡು ಏನ್ ಮಾಡುತ್ತದೆ? ದುಡ್ಡು. ಸರ್, ಇಸ್ ಇಟ್ ರಿಯಲಿ ಟ್ರೂ? ಎಸ್, ಇಟ್ ಇಸ್ ಟ್ರೂ. ಇದು ನಿಜ. ಒನ್ ಆಫ್ ದ ಎಕನಾಮಿಸ್ಟ್ ಹಸ್ ಟೋಲ್ಡ್ ಇಟ್. ಸೊ ವಾಟ್ ಈಸ್ ಮನಿ? ಮನಿ ಮೀನ್ಸ್ ವಾಟ್ ಮನಿ ಡಸ್ ಈಸ್ ಮನಿ. ದುಡ್ಡು ಏನ್ ಬೇಕಾದ್ರೂ ಮಾಡ್ಬೋದು, ದುಡ್ಡು ಏನ್ ಮಾಡಿದ್ರು ಅದೇ ದುಡ್ಡು. ಸೊ ಅದೇ ತರ ನಮ್ಮ ಒಂದಷ್ಟು ಎಕನಾಮಿಸ್ಟ್ ಹೇಳಿದ್ದಾರೆ, ಮನಿ ಇಸ್ ಅ ಮೀಡಿಯಂ ಆಫ್ ಎಕ್ಸ್ಚೇಂಜ್ ವಿಚ್ ಆಕ್ಟ್ಸ್ ಆಸ್ ಸ್ಟ್ಯಾಂಡರ್ಡ್ ಆಫ್ ಡೆಫರ್ಡ್ ಪೇಮೆಂಟ್, ಆಲ್ ದೋಸ್ ಥಿಂಗ್ಸ್ ಹೇಳಿದ್ದಾರೆ. ಸೊ ಎಕ್ಸ್ಪ್ಲೇನ್ ದ ಫಂಕ್ಷನ್ಸ್ ಆಫ್ ಮನಿ. 6 ಮಾರ್ಕ್ಸ್ ಕ್ವಶನ್ ಕೇಳಿದ್ರೆ ನೀವೇನ್ ಮಾಡಬೇಕು? ಒಂದು ಮೀನಿಂಗ್ ಆಫ್ ಮನಿ ಬರಿಬೇಕು ಇಂಟ್ರೊಡಕ್ಟರಿ ಪಾರ್ಟ್ ಅಲ್ಲಿ. ನಂತರ ಫಂಕ್ಷನ್ಸ್ ಆಫ್ ಮನಿ, ದೇರ್ ಆರ್ ಮೇನ್ಲಿ 4 ಫಂಕ್ಷನ್ಸ್ ಆಫ್ ಮನಿ. ಆ 4 ಫಂಕ್ಷನ್ ಬರೋದಕ್ಕೆ ಎಕ್ಸ್ಪ್ಲೇನ್ ಮಾಡಬೇಕು. ದೆನ್ ಹೌ ಡಸ್ ಇಟ್ ಓವರ್ಕಮ್ ದ ಶಾರ್ಟ್ ಕಮಿಂಗ್ಸ್ ಆಫ್ ದ ಬಾರ್ಟರ್ ಸಿಸ್ಟಮ್. ಸರ್, ಏನು ಮನಿ ಅಂದ್ರೆ ಏನು, ಬಾರ್ಟರ್ ಸಿಸ್ಟಮ್ ಅಂದ್ರೆ ಏನು? ಈ ಮನಿ ಅಂದ್ರೆ ಫಾರ್ ಎಕ್ಸಾಂಪಲ್ ನನ್ನ ಹತ್ರ ಒಂದು ಮೊಬೈಲ್ ಇದೆ. ಈ ಮೊಬೈಲ್ ನಾನು ನಿಮ್ಗೆ ಸೆಲ್ ಮಾಡ್ತೇನೆ, ನೀವು ನಮ್ಗೆ 20,000 ಕೊಡಿ ಅಂದ್ರೆ ಏನು? ಇದು 20,000 rupees ಏನಿದೆ ಅಲ್ಲ, ಇದು ಮೀಡಿಯಂ ಆಫ್ ಎಕ್ಸ್ಚೇಂಜ್ ಆಗಿ ವರ್ಕ್ ಆಗ್ತಾ ಇದೆ. ಹೌದಾ? ಅಂದ್ರೆ ಈ ಒಂದು ವಸ್ತುವಿನ ಬೆಲೆ ನಾವು ಡಿಸೈಡ್ ಮಾಡಿದ್ವಿ 20,000 ಅಂತೇಳಿ. ಬಟ್ ಫಾರ್ ಎಕ್ಸಾಂಪಲ್ ಕನ್ಸಿಡರ್, ನನ್ನ ಹತ್ರ ಈ ಮೊಬೈಲ್ ಇದೆ, ನಿಮ್ಮ ಹತ್ರ ಈ ರಿಮೋಟ್ ಇದೆ, ಟಿವಿ ರಿಮೋಟ್. ಸೊ ಈಗ ಏನಾಗ್ತಾ ಇದೆ, ಇನ್ನೊಂದು ಸಿಸ್ಟಮ್ ಏನಿದೆ, ಬಾರ್ಟರ್ ಸಿಸ್ಟಮ್ ಇದೆ. ಬಾರ್ಟರ್ ಸಿಸ್ಟಮ್ ಅಂದ್ರೆ ಏನು? ದುಡ್ಡು ಕೊಟ್ಟು ವಸ್ತು ಖರೀದಿ ಮಾಡುವಲ್ಲ, ವಸ್ತು ಕೊಟ್ಟು ವಸ್ತು ಖರೀದಿ ಮಾಡೋದು. ನಾನೊಂದು ವಸ್ತು ಕೊಡ್ತೇನೆ, ನೀವೊಂದು ವಸ್ತು ಕೊಡಿ, ಆ ತರ ನಾವು ಇದು ಮಾಡೋದು. ಸೊ
ಅದರ ಶಾರ್ಟ್ ಕಮಿಂಗ್ ಏನಂದ್ರೆ, ಬಾಟರ್ ಸಿಸ್ಟಮ್ ಶಾರ್ಟ್ ಕಮಿಂಗ್, ನನ್ನ ಹತ್ರ ಮೊಬೈಲ್ ಇದೆ, ಬೇಡ ಓಕೆ ಒಂದು ಲೋಕಲ್ ಎಕ್ಸಾಂಪಲ್ ತಗೊಳ್ಳು. ನನ್ನ ಹತ್ರ ಅಕ್ಕಿ ಇದೆ, ರೈಸ್ ಇದೆ, ನಿಮ್ಮ ಹತ್ರ ಗೋಧಿ ಇದೆ, ವೀಟ್. ಸೊ ಏನ್ ಮಾಡ್ತೇವೆ, ನನಗೆ ಗೋಧಿ ಬೇಕಾಗಿದೆ, ನಿಮಗೆ ಅಕ್ಕಿ ಬೇಕಾಗಿದೆ. ಏನ್ ಮಾಡ್ತೀವಿ, ನಾನು ಅಕ್ಕಿ ತಗೋ, ನನಗೆ ಗೋಧಿ ಕೊಡು, ಇದು ಓಕೆ, ಇದು ನಮ್ಗೆ ಟ್ರಾನ್ಸಾಕ್ಷನ್ ಆಗುತ್ತೆ. ಬಟ್ ಜಸ್ಟ್ ಥಿಂಕ್, ನನ್ನ ಹತ್ರ ಅಕ್ಕಿ ಇದೆ, ನನಗೆ ಗೋಧಿ ಬೇಡ, ನನಗೆ ಬಟ್ಟೆ ಬೇಕು. ನಿಮ್ಮ ಹತ್ರ ಗೋಧಿ ಇದೆ, ನಿಮಗೂ ಅಕ್ಕಿ ಬೇಡ, ನಿಮಗೆ ಪೆಟ್ರೋಲ್ ಬೇಕೀಗ. ನಿನಗೆ ಬೇಕಾಗಿರೋ ವಸ್ತು ನನ್ನ ಹತ್ರ ಇಲ್ಲ, ನನಗೆ ಬೇಕಾಗಿರೋ ವಸ್ತು ನಿನ್ನ ಹತ್ರ ಇಲ್ಲ. ಆ ಸಮಯದಲ್ಲಿ ಏನಾಗುತ್ತೆ, ನಾನು ಅಕ್ಕಿ ಕೊಟ್ಟು ಬಟ್ಟೆ ತಗೊಳಕ್ಕಾಗಲ್ಲ, ನೀವು ಗೋಧಿ ಕೊಟ್ಟು ಪೆಟ್ರೋಲ್ ತಗೊಳಕ್ಕಾಗಲ್ಲ, ಅಲ್ಲಿ ಟ್ರಾನ್ಸಾಕ್ಷನ್ ಆಗಲ್ಲ. ಬಟ್ ನಾವು ಅದೇ ಹೇಳಿದ್ರೆ 1 kg ಅಕ್ಕಿ ಬೆಲೆ ಇಷ್ಟಿದೆ, 1 kg ಗೋಧಿ ಬೆಲೆ ಇಷ್ಟಿದೆ, ಬಟ್ಟೆನೂ ಇಷ್ಟಿದೆ, ಪೆಟ್ರೋಲ್ ಇಷ್ಟಿದೆ. ಸೊ ನಾನು ಅಕ್ಕಿ ಸೇಲ್ ಮಾಡಿ ದುಡ್ಡು ತಗೋತೀನಿ, ದುಡ್ಡು ತಗೊಂಡೋಗಿ ನಾನು ಬೇರೆಯವ್ರ ಹತ್ರ ಯಾರ ಹತ್ರ ಬಟ್ಟೆ ಇದೆ, ಬಟ್ಟೆ ತಗೋತೇನೆ. ನೀವು ಗೋಧಿ ಸೇಲ್ ಮಾಡಿ ಒಂದಷ್ಟು ದುಡ್ಡು ತಗೊಳ್ಳಿ, ಆ ದುಡ್ಡು ತಗೊಂಡೋಗಿ ನೀವು ಪೆಟ್ರೋಲ್ ಖರೀದಿ ಮಾಡಿ. ಸೊ ದಟ್ ಈಸ್ ದ ಮೇನ್ ಶಾರ್ಟ್ ಕಮಿಂಗ್ ಆಫ್ ದ ಬಾರ್ಟರ್ ಸಿಸ್ಟಮ್. ಬಾರ್ಟರ್ ಸಿಸ್ಟಮ್ ಇದ್ದಾಗ ನಿಮಗೆ ಬೇಕಾಗಿದ್ದು ನನ್ನ ಹತ್ರ, ನನಗೆ ಬೇಕಾಗಿದ್ದು ನಿನ್ನ ಹತ್ರ ಇಲ್ಲ ಅಂದ್ರೆ ಎಕ್ಸ್ಚೇಂಜ್ ಆಗಲ್ಲ. ಎಕ್ಸ್ಚೇಂಜ್ ಆಗಲ್ಲ ಅಂದ್ರೆ ಟ್ರಾನ್ಸಾಕ್ಷನ್ ಆಗಲ್ಲ, ಟ್ರಾನ್ಸಾಕ್ಷನ್ ಆಗಲ್ಲ ಅಂದ್ರೆ ಎಕಾನಮಿ ಡೆವಲಪ್ ಆಗಲ್ಲ. ಅದರ ಸಲುವಾಗಿನೇ ಮನಿ ಈಸ್ ಅ ಬೆಸ್ಟ್ ಮೀಡಿಯಂ ಆಫ್ ಎಕ್ಸ್ಚೇಂಜ್ ವಿಚ್ ಕ್ಯಾನ್ ಬಿ ಎಕ್ಸ್ಪ್ರೆಸ್ಡ್ ಇನ್ ಆಲ್ ದ ಗೂಡ್ಸ್ ಅಂಡ್ ಸರ್ವಿಸಸ್ ಇನ್ ದ ಮಾನಿಟರಿ ಟರ್ಮ್. ಸೊ ದಿಸ್ ಇಸ್ ದ ಶಾರ್ಟ್ ಕಮಿಂಗ್ ಆಫ್ ಬಾರ್ಟರ್ ಸಿಸ್ಟಮ್. ಸೊ ವಿ ವಿಲ್ ಸಿ ದ ಫಂಕ್ಷನ್ಸ್ ಆಫ್ ಮನಿ. ಸರ್ ಎಲ್ಲಿ ನೋಡುವ ಫಂಕ್ಷನ್ಸ್ ಆಫ್ ಮನಿ? ನೀವು ನಿಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿ ಸ್ಟಾರ್ಟಿಂಗ್ ಫೇಸ್ ಅಲ್ಲೇ ಕೊಟ್ಟಿದ್ದಾರೆ. So directly functions of money. Sir, what are the functions of money? Functions of money means mainly it acts as a medium of exchange. This is the first function. Medium of exchange. So what is this medium of exchange? That means ಒಂದು ವಸ್ತು ಎಕ್ಸ್ಚೇಂಜ್ ಮಾಡಲಿಕ್ಕೆ ನಮಗೆ ದುಡ್ಡು ಮಧ್ಯದಲ್ಲಿದೆ. ನಾವು ದುಡ್ಡು ಕೊಟ್ಟು ಒಂದು ವಸ್ತು ತಗೋಬಹುದು, ಇಲ್ಲ ಒಂದು ವಸ್ತು ತಗೋಬೇಕಾದ್ರೆ ನಾವು ದುಡ್ಡು ಕೊಡ್ಬೋದು, ಅದು ಎರಡು ಕಡೆ ಅಕ್ಸೆಪ್ಟೆಡ್ ಇದೆ. ಬಟ್ ನಿನಗೆ ದುಡ್ಡು ಅವಶ್ಯಕತೆ ಇದೆ, ನನಗೂ ದುಡ್ಡು ಅವಶ್ಯಕತೆ ಇದೆ. ಬಟ್ ನನ್ನ ಹತ್ರ ಇರೋ ವಸ್ತು ನಿನ್ನ ಹತ್ರ ಇರ್ಲಿಕ್ಕಿಲ್ಲ, ನಿನ್ನ ಹತ್ರ ಇರೋ ವಸ್ತು ನಂಗೆ ಅವಶ್ಯಕತೆ ಇರ್ಲಿಕ್ಕಿಲ್ಲ. ಸೊ ಅದ್ರ ಸಲುವಾಗಿ ಹೇಳ್ತೇವೆ ನಾವು ಬಾರ್ಟರ್ ಎಕ್ಸ್ಚೇಂಜ್ ಬಿಕಮ್ಸ್ ಎಕ್ಸ್ಟ್ರೀಮ್ಲಿ ಡಿಫಿಕಲ್ಟ್ ಇನ್ ಅ ಲಾರ್ಜ್ ಎಕಾನಮಿ ಬಿಕಾಸ್ ದ ಹೈ ಕಾಸ್ಟ್ ಪೀಪಲ್ ವುಡ್ ಹ್ಯಾವ್ ಟು ಇನ್ಕರ್ ಲುಕಿಂಗ್ ಫಾರ್ ಸೂಟಬಲ್ ಪರ್ಸನ್ಸ್ ಟು ಎಕ್ಸ್ಚೇಂಜ್ ದೇರ್ ಸರ್ಪ್ಲಸಸ್. ಮನಿ ಇಸ್ ಅ ಮೀಡಿಯಂ ಆಫ್ ಎಕ್ಸ್ಚೇಂಜ್. ಇದಕ್ಕೆ ನೀವು ಆನ್ಸರ್ ಇದನ್ನು ಬರಬೇಕು. ಬಾರ್ಟರ್ ಸಿಸ್ಟಮ್ ಬಹಳ ಡಿಫಿಕಲ್ಟಿ ಆಗುತ್ತೆ. ನನ್ನ ಹತ್ರ ಗೋಲ್ಡ್ ಇದೆ, ನಿನ್ನ ಹತ್ರ ಮಣ್ಣಿದೆ, ನಾ ಯಾಕೆ ಎಕ್ಸ್ಚೇಂಜ್ ಮಾಡಲಿ ಮಣ್ಣು ಗೋಲ್ಡ್ಗೆ? ಸೊ ಅದರ ಸಲುವಾಗಿ money is the first function of the money is it acts as a medium of exchange. The first point. Second, money will also act as unit of account. What? Will also act as unit of account. What is this unit of account? ಎಲ್ಲ ವಸ್ತುವಿನ ಬೆಲೆಗಳನ್ನ ನಾವು ದುಡ್ಡಿನಲ್ಲಿ ಎಕ್ಸ್ಪ್ರೆಸ್ ಮಾಡಬಹುದು. ಒಂದು ಮೊಬೈಲ್ 30,000, ಒಂದು ಲ್ಯಾಪ್ಟಾಪ್ 50,000, ಒಂದು ಪೆನ್ 5 ರೂಪಾಯಿ. ಸೊ ಇಟ್ ಆಕ್ಟ್ಸ್ ಆಸ್ ಎ ಯೂನಿಟ್ ಆಫ್ ಅಕೌಂಟ್. ಒಂದು ಇದರ ವಸ್ತುವಿನ ಬೆಲೆ ಇಷ್ಟಿದೆ ಅಂತೇಳಿ. The value of all the goods and services can be expressed in monetary units. So ಈ ವಾಚಿನ ಬೆಲೆ 15,000, ಈ ಪೆನ್ನಿನ ಬೆಲೆ 500, ಈ ಶರ್ಟಿನ ಬೆಲೆ 1000, ಈ ಬಾಟಲ್ ಬೆಲೆ 500. ನಾವು ಯಾವ ತರ ಬೇಕಾ ತರ ಎಕ್ಸ್ಪ್ರೆಸ್ ಮಾಡಬಹುದು. ಫಸ್ಟ್ ಒನ್ ಈಸ್ ಮೀಡಿಯಂ ಆಫ್ ಎಕ್ಸ್ಚೇಂಜ್, ಸೆಕೆಂಡ್ ಒನ್ ಈಸ್ ಯೂನಿಟ್ ಆಫ್ ಅಕೌಂಟ್. ದೆನ್ the third function is ಇಲ್ಲಿ ಇಲ್ಲ, ನಾನು ಇಲ್ಲಿ ಬರ್ತೀನಿ, ನೀವು ಕಾಪಿ ಮಾಡ್ಕೊಳ್ಳಿ ಬೇಕಾದ್ರೆ. ಥರ್ಡ್ ಫಂಕ್ಷನ್ ಇಸ್ ಸ್ಟೋರ್ ಆಫ್ ವ್ಯಾಲ್ಯೂ. ಸರ್ ಏನಿದು ಸ್ಟೋರ್ ಆಫ್ ವ್ಯಾಲ್ಯೂ ಅಂದ್ರೆ? ಸ್ಟೋರ್ ಆಫ್ ವ್ಯಾಲ್ಯೂ ಅಂದ್ರೆ ನನ್ನ ಹತ್ರ ಎಕ್ಸಾಂಪಲ್ ಒಂದು ಹಸು ಇದೆ, ನಾನೆಲ್ಲ ಹೊರಗಡೆ ಹೋಗ್ತಾ ಇದ್ದೀನಿ, ಈಗ ಬೇರೆ ಕಂಟ್ರಿಗೆ ಹೋಗ್ತಾ ಇದ್ದೀನಿ, ಒಂದು 6 ತಿಂಗಳು ಅವೈಲೇಬಲ್ ಇರಲ್ಲ ಇಲ್ಲಿ. ನಾನು ಹಸುನ ಏನಾದ್ರು ಬ್ಯಾಂಕಲ್ಲಿ ಡೆಪಾಸಿಟ್ ಲಾಕರ್ಲಿ ಲಾಕ್ ಮಾಡಿಬಿಟ್ಟು 6 ತಿಂಗಳು ಆದ್ಮೇಲೆ ಬಂದು ತಗೊಳಕ್ಕಾಗತ್ತಾ? ಆಗಲ್ಲ. ಬಟ್ ಅದೇ ದುಡ್ಡು ಇತ್ತು ಅಂತ ಇಟ್ಕೊಳ್ಳಿ, ನಾನು ಲಾಕರಲ್ಲಾದ್ರೂ ಇಡ್ಬೋದು, ಇಲ್ಲ ನಾನು ಬೇರೆ ಹತ್ರ ಬ್ಯಾಂಕಲ್ಲಿ ಡೆಪಾಸಿಟ್ ಆದ್ರೂ ಮಾಡ್ಬೋದು. ದಟ್ ಈಸ್ ವೈ ದ ರೀಸನ್ ಮನಿ ಈಸ್ ದ ಬೆಸ್ಟ್ ಮೀಡಿಯಂ ಫಾರ್ ಸ್ಟೋರ್ ಆಫ್ ವ್ಯಾಲ್ಯೂ. ಐ ಕ್ಯಾನ್ ಸ್ಟೋರ್ ದ ಮನಿ ಆಸ್ ಲಾಂಗ್ ಆಸ್ ಐ ವಾಂಟ್. ಬೇರೆ ವಸ್ತುಗಳನ್ನ ಸ್ಟೋರ್ ಮಾಡೋಕ್ಕಾಗಲ್ಲ, ಯಾಕಂದ್ರೆ ಎಲ್ಲದಕ್ಕೊಂದು ಎಕ್ಸ್ಪೈರಿ ಡೇಟ್ ಇದೆ. ಮನಿಗೂ ಒಂದು ಎಕ್ಸ್ಪೈರಿ ಡೇಟ್ ಇದೆ. ಅದು ಯಾವಾಗಾದ್ರೂ ಡಿಮಾನಿಟೈಸೇಷನ್ ಆಯ್ತು ಅಂದ್ರೆ ನಿಮ್ಗೆ ಗೊತ್ತಿರಬೇಕಲ್ಲ. ರೀಸೆಂಟ್ಲಿ 1000 ಮತ್ತೆ 500 ನೋಟ್ಸ್ 2016 ನವೆಂಬರ್ 8 ಅಲ್ಲಿ ಡಿಮಾನಿಟೈಸ್ ಆಯಿತು. ಅವಾಗ ಸ್ಟೋರ್ ಆಗಿರೋ ಮನಿಗೆ ವ್ಯಾಲ್ಯೂ ಇಲ್ಲ.
ರೀಸೆಂಟ್ಲಿ 2,000 ರೂಪಾಯಿ ನೋಟು ಬಂದಾಗಿದೆ, ಅದು ಅವಾಗ ಅದಕ್ಕೆ ವ್ಯಾಲ್ಯೂ ಇಲ್ಲ, ಇಲ್ಲಾಂದ್ರೆ ಅದು ಎಲ್ಲದಕ್ಕೂ ವ್ಯಾಲ್ಯೂ ಇದೆ. ಸೊ 4ನೇ ಫಂಕ್ಷನ್ ಈಸ್ ಸ್ಟ್ಯಾಂಡರ್ಡ್ ಫಾರ್ ಡೆಫರ್ಡ್ ಪೇಮೆಂಟ್. ಇರೋದು ಸ್ಟ್ಯಾಂಡರ್ಡ್ ಫಾರ್ ಡೆಫರ್ಡ್ ಪೇಮೆಂಟ್. ಸೊ ನಾನು ನಿಮ್ಮ ಹತ್ರ ಈಗ 1 ಲಕ್ಷ ರೂಪಾಯಿ ಸಾಲ ಇಸ್ಕೊಂಡಿದ್ದೀನಿ, ನಾಳಿಂದ 1 ವರ್ಷ ಆದ್ಮೇಲೆ ನಾನು ಪೇಮೆಂಟ್ ಅನ್ನು ದುಡ್ಡಿನಲ್ಲಿ ಮಾಡ್ಬೋದು. ನಾನು ನಿಮ್ಮ ಹತ್ರ ಒಂದು 10 kg ಟೊಮೊಟೊ ತಗೊಂಡಿದ್ದೀನಿ, ಅದೇ ಟೊಮೊಟೊ 1 ವರ್ಷ ಆದ್ಮೇಲೆ ನಂಗೆ ರಿಟರ್ನ್ ಮಾಡೋಕ್ಕಾಗಲ್ಲ, ಯಾಕಂದ್ರೆ ಆ ಟೊಮೊಟೊ ಕೊಳ್ತೋಗಿರುತ್ತಿಲ್ಲ, ನಾನು ಯೂಸ್ ಮಾಡಿರ್ತೀನಿ, ಹಾಗೆ ಇರುತ್ತೆ. ಸೊ ಅದ್ರ ಸಲುವಾಗಿ ಇಟ್ ಆಕ್ಟ್ಸ್ ಆಸ್ ಎ ಸ್ಟ್ಯಾಂಡರ್ಡ್ ಮೀಡಿಯಂ ಫಾರ್ ಡೆಫರ್ಡ್ ಪೇಮೆಂಟ್. ಡೆಫರ್ ಅಂದ್ರೆ ಮುಂದಿನ ಅವಧಿಯಲ್ಲಿ ಪೇಮೆಂಟ್ ಮಾಡಬೇಕಾದ್ರೆ ಇದನ್ನು ನಾವು ಯೂಸ್ ಮಾಡ್ಕೋಬಹುದು. ಸೊ ದಿಸ್ ಆರ್ ದ 4 ಫಂಕ್ಷನ್ಸ್ ಆಫ್ ಮನಿ: ಮೀಡಿಯಂ ಆಫ್ ಎಕ್ಸ್ಚೇಂಜ್, ಯೂನಿಟ್ ಆಫ್ ಅಕೌಂಟ್, ಸ್ಟೋರ್ ಆಫ್ ವ್ಯಾಲ್ಯೂ, ಸ್ಟ್ಯಾಂಡರ್ಡ್ ಫಾರ್ ಡೆಫರ್ಡ್ ಪೇಮೆಂಟ್. ತದನಂತರ ನಾವೇನ್ ಬರಬೇಕು, ನಾವು ಜಸ್ಟ್ ಎಕ್ಸ್ಪ್ಲೇನ್ ಮಾಡಿದ್ನಲ್ಲ ಬಾರ್ಟರ್ ಸಿಸ್ಟಮ್ ಏನ್ ಡೆಫಿಷಿಯನ್ಸಿ ಇದೆ, ಇದನ್ನ ಯಾವ ತರ ಮನಿ ಓವರ್ಕಮ್ ಮಾಡುತ್ತೆ ಅನ್ನೋದಕ್ಕೆ ನಾವು ಒಂದಷ್ಟು ಎಕ್ಸ್ಪ್ಲೇಷನ್ ಬರೀಬೇಕು. ಆ ಎಕ್ಸ್ಪ್ಲೇಷನ್ ನಾವು ಇಲ್ಲಿ ಇದೆ. ಬಾರ್ಟರ್ ಸಿಸ್ಟಮ್ ಹ್ಯಾಸ್ ಅದರ್ ಡೆಫಿಷಿಯನ್ಸೀಸ್. ಇಟ್ ಈಸ್ ಡಿಫಿಕಲ್ಟ್ ಟು ಕ್ಯಾರಿ ಫಾರ್ವರ್ಡ್ ಒನ್ಸ್ ವೆಲ್ತ್ ಅಂಡರ್ ದ ಬಾರ್ಟರ್ ಸಿಸ್ಟಮ್. ಇದಕ್ಕೆ ಯಾಕಂದ್ರೆ ನನ್ನ ಹತ್ರ ಟೊಮೊಟೊ ಇದೆ ಅಂದ್ರೆ ಟೊಮೊಟೊ ನಾನು ಕಂಟಿನ್ಯೂಸ್ಲಿ ಪಾಸ್ ಮಾಡಕ್ ಆಗಲ್ಲ. ಪಾಸ್ ಅಂದ್ರೆ ನಾನು ತಗೊಂಡು ಮುಂದಿನ ವರ್ಷ ನೆಕ್ಸ್ಟ್ ವರ್ಷ ತಗೊಂಡು ಹೋಗೋಕ್ಕಾಗಲ್ಲ, ಯಾಕಂದ್ರೆ ಅದಕ್ಕೊಂದು ಎಕ್ಸ್ಪೈರಿ ಡೇಟ್ ಇದೆ, ಮತ್ತೊಂದಿದೆ. Suppose you have an endowment for which you do not wish for consuming the entirely. So this okay. ಇದೊಂದು ಸ್ವಲ್ಪ ಸಮರಿ ಮಾಡಿ ಬರಿಬಹುದು ನೀವು. ನಾ ಏನು ಡಿಸ್ಕಷನ್ ಮಾಡಿದ್ರೆ ಸ್ಟಾರ್ಟಿಂಗ್ ಅಲ್ಲಿ ಅದನ್ನ ಥಿಯರಿಲಿ ಕಂಟೆಂಟ್ ತಲೆಯಲ್ಲಿ ಇಟ್ಕೊಂಡು ನೀವು ಮಾಡಿ. ಸೊ ಫಸ್ಟ್ ಕ್ವಶನ್, ಎಕ್ಸ್ಪ್ಲೇನ್ ದ ಫಂಕ್ಷನ್ಸ್ ಆಫ್ ಮನಿ, 4 ಫಂಕ್ಷನ್ಸ್ ಅಂಡ್ ಬಾರ್ಟರ್ ಸಿಸ್ಟಮ್ ಇಂದು ಯಾವ ತರ ಓವರ್ಕಮ್ ಮಾಡಬೇಕು. ದೆನ್ ಕಮಿಂಗ್ ಬ್ಯಾಕ್, write the story of Goldsmith Lala on the process of deposit and loan creation by commercial banks. ಸೊ ಕ್ರೆಡಿಟ್ ಕ್ರಿಯೇಷನ್ ಯಾವ ತರ ಆಗುತ್ತೆ, ಲೋನ್ ಕ್ರಿಯೇಷನ್ ಯಾವ ತರ ಆಗುತ್ತೆ ಅಂತ ಹೇಳಿ ಕೇಳ್ತಾ ಇದ್ದಾರೆ. ಅದೊಂದು ಎಕ್ಸಾಂಪಲ್ ಇದೆ ಇದರಲ್ಲಿ. ಸೊ ನಾವು ಡೈರೆಕ್ಟ್ಲಿ ಆ ಎಕ್ಸಾಂಪಲ್ಗೆ ಹೋಗುವ. ಸೊ ಇಲ್ಲಿದೆ ಎಕ್ಸಾಂಪಲ್. ಒನ್ಸ್ ದೇರ್ ವಾಸ್ ಎ ಗೋಲ್ಡ್ಸ್ಮಿತ್ ನೇಮ್ಡ್ ಲಾಲಾ ಇನ್ ಎ ವಿಲೇಜ್. ಇನ್ ದಿಸ್ ವಿಲೇಜ್ ಒಂದಷ್ಟು ಸ್ಟೋರಿ ಇದೆ, ಸ್ಟೋರಿ ನಾನು ಓದ್ತಾ ಇಲ್ಲ. ಸೊ ಅವ್ರು ಲಾಲಾ ಏನ್ ಮಾಡ್ತಾ ಇದ್ದ ಅಂದ್ರೆ, ಲಾಲನ ಹತ್ರ ಒಂದಷ್ಟು ಗೋಲ್ಡ್ ಇತ್ತು. ಆ ಗೋಲ್ಡ್ ಮೆಟಲ್ಸ್ ಅನ್ನ ಆಕ್ಟಿಂಗ್ ಆಸ್ ಮನಿ, ಅಂದ್ರೆ ಮೀಡಿಯಂ ಆಫ್ ಎಕ್ಸ್ಚೇಂಜ್ಗೆ ಏನೇ ವಸ್ತು ತಗೊಂಡ್ರು ಗೋಲ್ಡ್ ಕೊಡ್ತಿದ್ದ, ವಾಪಸ್ ತಗೋತಿದ್ದ, ಗೋಲ್ಡ್ ಕೊಡ್ತಿದ್ದ, ವಾಪಸ್ ತಗೋತಿದ್ದ. ಸೊ ಇನ್ ರಿಟರ್ನ್ people started ಕೀಪಿಂಗ್ ದೇರ್ ಗೋಲ್ಡ್ ವಿತ್ ಲಾಲಾ ಫಾರ್ ಸೇಫ್ ಕೀಪಿಂಗ್. ಅಂದ್ರೆ ಲಾಲಾ ಒಂಥರ ಬ್ಯಾಂಕ್ ತರ ಆಕ್ಟ್ ಮಾಡ್ತಾ ಇದೆ, ಎಲ್ಲರೂ ತಂದು ಅವಳ ಹತ್ರನೇ ಸೇಫ್ ಆಗಿರ್ತಾ ಇದ್ರು. ಇನ್ ರಿಟರ್ನ್ ಆಫ್ ಕೀಪಿಂಗ್ ದ ಗೋಲ್ಡ್, ಲಾಲಾ ಈಸ್ ಟು ಇಶ್ಯೂ ಪೇಪರ್ ರಿಸಿಟ್ಸ್ ಟು ದ ಪೀಪಲ್ ಆಫ್ ವಿಲೇಜ್ ಅಂಡ್ ಚಾರ್ಜ್ ಎ ಸ್ಮಾಲ್ ಫೀ ಫ್ರಮ್ ದೆಮ್. ಅದಕ್ಕಾಗಿ ಒಂದು ಸ್ವಲ್ಪ ಫೀಸ್ ಚಾರ್ಜ್ ಮಾಡ್ತಾ ಇದ್ದ. ದ ಪೇಪರ್ ರಿಸಿಟ್ಸ್ issued by Lala began to circulate as money. This means instead of giving gold for purchasing wheat, someone would pay for wheat or shoe. ಅಂದ್ರೆ ನಾ ಏನು ಲಾಲಾ ಅಂತ ಇಟ್ಕೊಳ್ಳಿ, ನಾನು ನಿಮ್ಮ ಹತ್ರ ಗೋಲ್ಡ್ ಇಸ್ಕೊಂಡು ನಿಮ್ಗೆ ಒಂದು ಪೇಪರ್ ಕೊಟ್ಟಿದ್ದೇನೆ. ಆ ಪೇಪರೇ ನಾಳೆ ನಾಡಿದ್ದು ಮತ್ತೆ ಎಲ್ಲ ಕಡೆಯಿಂದ ದುಡ್ಡಾಗಿ ಎಕ್ಸ್ಚೇಂಜ್ ಆಗಕ್ಕೆ ಸಾಧ್ಯ ಆಯ್ತು. ಸೊ ಈಗ ಫಾರ್ ಎಕ್ಸಾಂಪಲ್ 100 kg ಲಾಲಾ ಹತ್ರ ಗೋಲ್ಡ್ ಇದೆ ಅಂದ್ರೆ ಅವರಿಗೆ 100 kg ಅಷ್ಟು ಪೇಪರ್ ಇಶ್ಯೂ ಆಗಿರುತ್ತೆ. ಅಟ್ ದಿಸ್ ಟೈಮ್ ರಾಮು ಕಮ್ಸ್ ಟು ಲಾಲಾ ಆಸ್ಕ್ ಫಾರ್ ಲೋನ್ ಆಫ್ 25 kg ಆಫ್ ಗೋಲ್ಡ್. ಸೊ ಯಾರೋ ಬಂದು 25 kg ಗೋಲ್ಡ್ ಸಾಲ ಕೊಡೋದು ಕೇಳ್ತಾನೆ, ಅವಾಗ ಲಾಲನು ಕೊಡ್ತಾನೆ. 100 kg ಪೇಪರು ಸರ್ಕ್ಯುಲೇಷನ್ ಅಲ್ಲಿ ಇದೆ, 25 kg ಇಲ್ಲಿ ಸಾಲ ಕೊಟ್ಟಿದ್ದು ಅದು ಸರ್ಕ್ಯುಲೇಷನ್ಗೆ ಹೋಗುತ್ತೆ.
ಸೊ ಅದರ ಸಲುವಾಗಿ 100 kg ಪ್ಲಸ್ 25 kg ಟೋಟಲಿ ಅಟ್ ಸಮ್ ಪಾಯಿಂಟ್ ಆಫ್ ಟೈಮ್ ಇಟ್ ವಿಲ್ ಬಿ ರೈಸನ್ ಟು 125 kg ನಾವು. ಸೊ ಇದನ್ನೇ ನಾವು ಬ್ಯಾಂಕಿಂಗ್ ಟರ್ಮ್ಸ್ ಅಲ್ಲಿ ನೋಡುವಾಯ್ತಂದ್ರೆ, ಸೊ ಈ ಕ್ವಶನ್ಗೆ ಅದು ಆನ್ಸರ್ ಬ್ಯಾಂಕಿಂಗ್ ಟರ್ಮ್ಸ್ ಅಲ್ಲಿ ನೋಡುವಾಯ್ತಂದ್ರೆ there is something called as required ratio. ನಾವು ಮಾಡೆಲ್ ಕ್ವಶನ್ ಪೇಪರ್ 1, 2, 3 ಮೂರಲ್ಲೂ ಡಿಸ್ಕಸ್ ಮಾಡಿದ್ವಿ ಇದನ್ನ. ಸೊ ರಿಕ್ವೈರ್ಡ್ ರೇಷಿಯೋ, ರಿಸರ್ವ್ ರೇಷಿಯೋ ಅಂತಿದೆ. ರಿಸರ್ವ್ ರೇಷಿಯೋ ಅಂದ್ರೆ ಏನು? ಯಾರಾದರೂ ಬ್ಯಾಂಕಿಗೆ ಬಂದು ಡೆಪಾಸಿಟ್ ಮಾಡಿದ್ರೆ, ಫಾರ್ ಎಕ್ಸಾಂಪಲ್ 100 rupees, ಬ್ಯಾಂಕಿಂದ ಏನ್ ಕೆಲಸ ಅಂದ್ರೆ ದುಡ್ಡು ಆಕ್ಸೆಪ್ಟ್ ಡೆಪಾಸಿಟ್ ಮಾಡ್ಬೋದು, ಬೇರೆಯವರಿಗೆ ಲೋನ್ ಕೊಡೋದು. ಡೆಪಾಸಿಟ್ ಲೋನ್ ಈ ಕೆಟಗರಿಯಲ್ಲಿ ಬ್ಯಾಂಕ್ ವರ್ಕ್ ಆಗುತ್ತೆ. ಸೊ ಬ್ಯಾಂಕ್ ಏನ್ ಮಾಡ್ಬೇಕಂದ್ರೆ ಡೆಪಾಸಿಟ್ ಬಂದಿರೋ ಅಮೌಂಟ್ ಅಲ್ಲಿ ಒಂದಷ್ಟು ರಿಸರ್ವ್ಸ್ ಇಡಬೇಕು. ರಿಸರ್ವ್ಸ್ ಇಡಬೇಕು. ಸರ್ ಎಷ್ಟು ಇಡಬೇಕು ರಿಸರ್ವ್ಸ್? ರಿಸರ್ವ್ ಶುಡ್ ಬಿ at generally there is something called as CRR and SLR. ಇವೆರಡು ಸೇರಿ ಒಂದು 20-22% ಬರುತ್ತೆ. as of now we will take it as 10% for simplicity. ಇದು ಕರೆಕ್ಟ್ ನಂಬರ್ ಇದು ಎಕ್ಸಾಂಪಲ್ ಹೇಳ್ತಾ ಇದ್ದೇನೆ 10%. ಸೊ 100 rupees ಡೆಪಾಸಿಟ್ ಬಂತಂದ್ರೆ 10 rupees ಅದರಲ್ಲಿ ಇಟ್ಕೋಬೇಕು. 90 rupees it can give it to somebody else as B. ಫಾರ್ ಎಕ್ಸಾಂಪಲ್ ಇದು ಪರ್ಸನ್ ಎ ಡೆಪಾಸಿಟ್, ಇದು ಪರ್ಸನ್ ಬಿ ಗೆ ಲೋನ್ ಕೊಟ್ಟರು. ಈಗ ಎಷ್ಟು ಕೊಟ್ಟರು ಲೋನ್? 90 rupees ಕೊಟ್ಟರು. ಸೊ ಪರ್ಸನ್ ಬಿ ಲೋನ್ ಕೊಟ್ಟಾಗ ಅವನ ಅಕೌಂಟ್ ಬೇರೆ ಬ್ಯಾಂಕ್ ಅಲ್ಲಿ ಎಲ್ಲಾದ್ರೂ ಇರುತ್ತೆ. ಸೊ ಅವನ್ ಡೆಪಾಸಿಟ್ ಆದಾಗ ಬ್ಯಾಂಕ್ ಅದರ ಮೇಲೆ 10% ಅಂದ್ರೆ 9 rupees ರಿಸರ್ವ್ ಇಟ್ಕೊಂಡು 81 rupees ಮತ್ತೆ ಬೇರೆಯವರಿಗೆ ಲೋನ್ ಕೊಡುತ್ತೆ. ಇದು ಯಾರಿಗೂ ಹೋಯ್ತು? ಈಗ ಸಿಗೆ ಹೋಯ್ತು. ಎಷ್ಟು ಹೋಯ್ತು? 81 rupees ಹೋಯ್ತು. 81 rupees ಅಲ್ಲಿ ಮತ್ತೆ ಬ್ಯಾಂಕ್ ಇನ್ನೊಂದು ಬ್ಯಾಂಕಿಗೆ ಹೋದಾಗ ಅವರು 8.1 ರೂಪಾಯಿ ರಿಸರ್ವ್ ಇಟ್ಕೊಂಡು ಈ ತರ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾರೆ. ಇದಕ್ಕೆ ನಾವು ಕ್ರೆಡಿಟ್ ಕ್ರಿಯೇಷನ್ ಅಂತ ಹೇಳ್ತೀವಿ. ಈ ದುಡ್ಡಿನ ಬದಲಾಗಿ ನೀವು ಗೋಲ್ಡ್ ಮತ್ತೆ ಗೋಲ್ಡ್ ರಿಸಿಟ್ ಅನ್ನ ರಿಪ್ಲೇಸ್ ಮಾಡಬೇಕು. ಲಾಲ ಎಕ್ಸಾಂಪಲ್ ಅಲ್ಲಿ ಇಷ್ಟೇ ಈ ಕ್ವಶನ್ ಇರೋದು. ಹೌದು, ಓಕೆ. ದ ಸೇಮ್ ಥಿಂಗ್ ಕಂಟಿನ್ಯೂಸ್ ಫಾರ್ ಕ್ವಶನ್ ನಂಬರ್ 3. ಕ್ವಶನ್ ನಂಬರ್ 3 ಏನ್ ಹೇಳ್ತಾ ಇದೆ? ದ ರಿಕ್ವೈರ್ಮೆಂಟ್ ಆಫ್ ರಿಸರ್ವ್ ಆಕ್ಟ್ಸ್ ಎಸ್ ಎ ಲಿಮಿಟ್ ಟು ಮನಿ ಆರ್ ಕ್ರೆಡಿಟ್ ಕ್ರಿಯೇಷನ್ ಅನಲೈಸ್. ಎಸ್, ಈಗ RBI ಏನಿದೆ, ನೀವು ಯಾವಾಗಾದ್ರೂ ಡೆಪಾಸಿಟ್ ತಗೊಂಡಾಗ ಒಂದ್ ಸ್ವಲ್ಪ ರಿಸರ್ವ್ ಇಡಿ ಅಂತ ಹೇಳಿದೆ. ರಿಸರ್ವ್ ಇಟ್ಟಾಗ ನನಗೆ 100 ರೂಪಾಯಲ್ಲಿ 10 ರೂಪಾಯಿ ರಿಸರ್ವ್ ಇಟ್ಟರೆ ಲೋನ್ ಕೊಡೋಕ್ಕಾಗೋದು 90 ರೂಪಾಯಿ ಅಷ್ಟೇ. ನೆಕ್ಸ್ಟ್ ಆ 90 ರೂಪಾಯಲ್ಲಿ 9 ರೂಪಾಯಿ ರಿಸರ್ವ್ ಇಟ್ಟರೆ 81 ರೂಪಾಯಿ ಲೋನ್ ಕೊಡ್ಬೋದು. ಮತ್ತೆ 8.1 ಇಟ್ಟರೆ 72 rupees ಲೋನ್ ಕೊಡ್ಬೋದು. ಹೆಚ್ಚು ಕಮ್ಮಿ 72, 72.9 ಎಷ್ಟು ಲೋನ್ ಕೊಡ್ಬೋದು? 70 to 73 rupees. ಸೊ ಅದ್ರ ಸಲುವಾಗಿ ನಾನು ಎವ್ರಿ ಟೈಮ್ ವೆನ್ ಐ ಸ್ಟಾರ್ಟೆಡ್ ಟು ಗಿವ್ ಲೋನ್ ಫಾರ್ ನೆಕ್ಸ್ಟ್ ಪರ್ಸನ್ ನನ್ನ ದುಡ್ಡು ಬ್ಯಾಂಕಿಂಗ್ ರಿಲೇಷನ್ ಅಲ್ಲಿ ಏನ್ ಸರ್ಕ್ಯುಲೇಟ್ ಆಗ್ತದೆ ಅಲ್ಲ, ಎಲ್ಲದಕ್ಕಿಂತ ಕಡಿಮೆ ಹಾಕೊಂತಾನೆ ಬರುತ್ತೆ ಅದು. ಅದರ ಸಲುವಾಗಿ ಫಾರ್ ಎಕ್ಸಾಂಪಲ್ ಜಸ್ಟ್ ಅಸ್ಯೂಮ್ ₹100 ನಾನು ಡೆಪಾಸಿಟ್ ಇಟ್ಟಿದ್ದೇನೆ. ಬ್ಯಾಂಕ್ ರಿಸರ್ವ್ ಇಡಬೇಕಾಗಿ 0, ಬೇರೆಯವರಿಗೆ 100 ರೂಪಾಯಿ ಲೋನ್ ಕೊಡ್ತು. ಮತ್ತೆ 0 ಇದು ಪರ್ಸನ್ ಎ, ಇದು ಪರ್ಸನ್ ಬಿ, ಇದು ಪರ್ಸನ್ ಸಿಗೆ ಹೋಯ್ತು. ಮತ್ತೆ 0 ಡೆಪಾಸಿಟ್ ಇಡಬೇಕು. ಮತ್ತೆ 100 ರೂಪಾಯಿ ಡಿಗೆ ಲೋನ್ ಹೋಯ್ತು. ಆ ತರ ಹೋದ್ರೆ ಕಂಟಿನ್ಯೂಸ್ಲಿ ಟೋಟಲ್ ಮನಿ ಕ್ರಿಯೇಷನ್ ವಿಲ್ ಬಿ ಇನ್ಫೈನೈಟ್. ಯಾಕಂದ್ರೆ ಏನು ಲೀಕೇಜ್ ಆಗ್ತಾ ಇಲ್ಲ ಎಕಾನಮಿಯಲ್ಲಿ. ಬಟ್ ನಾನು 100 ಅಲ್ಲಿ 10 ಇಟ್ಟು 90 ಕೊಟ್ಟೆ, ಅದರಲ್ಲಿ 10 ಇಟ್ಟು 10 ಅಲ್ಲ 9 ಇಟ್ಟು 81 ಕೊಟ್ಟೆ, ಅದರಲ್ಲಿ 8.1 ಇಟ್ಟು ಸೊ 72 ಕೊಟ್ಟೆ, ಮತ್ತೆ ಅದರಲ್ಲಿ 7.2 ಇಟ್ಟು ಮತ್ತೆ ಒಂದಷ್ಟು ಅಮೌಂಟ್ ಹಿಂಗ್ ಕೊಟ್ಕೊಂಡು ಹೋದಾಗ ಇಟ್ ಇಸ್ ನಾಟ್ ಇನ್ಫೈನೈಟ್ ಆಗಕ್ಕೆ ಸಾಧ್ಯನೇ ಇಲ್ಲ. ಸರ್ ಏನಾಗುತ್ತೆ? ಮತ್ತೆ ಅದಕ್ಕೊಂದು ಲಿಮಿಟ್ ಇರುತ್ತೆ. ಸರ್ ಎಷ್ಟು ಲಿಮಿಟ್? ಅದು ಡಿಪೆಂಡಿಂಗ್ ಆನ್ ದ ರಿಸರ್ವ್ ರೇಷಿಯೋ. 1/CRR ರಿಸರ್ವ್ ರೇಷಿಯೋ ಅಂತ ಹೇಳ್ತೀವಿ ನಾವು. 1/CRR ಎಷ್ಟಿದೆ? 10% ಇದೆ. 10% ಇದ್ದಾಗ ಏನಾಗುತ್ತೆ? ಇಸ್ ಈಕ್ವಲ್ ಟು 10 times ಆಗುತ್ತೆ. ಅಂದ್ರೆ 100 ರೂಪಾಯಿ ಬ್ಯಾಂಕಿಗೆ ಡೆಪಾಸಿಟ್ ಬಂದ್ರೆ ಆ ಡೆಪಾಸಿಟ್ ಈಗ 10 times ಅಂದ್ರೆ 1000 rupees ಆಗುತ್ತೆ. ಇಷ್ಟೇ ಯಾವಾಗ ರಿಸರ್ವ್ ಇದ್ದಾಗ. ರಿಸರ್ವ್ ಇಲ್ಲ ಅಂದಾಗ 1/CRR ಎಷ್ಟಿದೆ ಈ ಕ್ಯಾಟಗರಿಯಲ್ಲಿ? ಇಸ್ 0 ಇದೆ. 0 ಮಾಡಿದಾಗ 1/0 ನೀವಿಲ್ಲೇ ನೋಡಿ, ಅದು ಇನ್ಫೈನೈಟ್. ದಟ್ ಕೆನಾಟ್ ಬಿ ಡಿಟರ್ಮೈನ್ಡ್. ಸೊ ಅನ್ಡಿಫೈನ್ಡ್ ಅಂದ್ರೆ ಏನಿದು? ಇನ್ಫೈನೈಟ್. ಅವಾಗ ಇನ್ಫೈನೈಟ್ ಆಗುತ್ತೆ. ಈ ರಿಸರ್ವ್ ಇಡೋ ಸಲುವಾಗಿನೇ ನಮ್ಮ ಎಕಾನಮಿಲಿ ಕ್ರೆಡಿಟ್ ಕ್ರಿಯೇಷನ್ ಲಿಮಿಟ್ ಆಗ್ತಾ ಇದೆ. ಇಲ್ಲಾಂದ್ರೆ ಲಿಮಿಟ್ ಆಗ್ತಾ ಇದ್ದಿಲ್ಲ. ಆ ಕ್ವಶನ್ ಅಲ್ಲಿ ಕೇಳ್ತಾ ಇರೋದು. ರಿಕ್ವೈರ್ಮೆಂಟ್ ಆಫ್ ರಿಸರ್ವ್ಸ್ ಆಕ್ಟ್ಸ್ ಆಸ್ ಎ ಲಿಮಿಟ್ ಅಂದ್ರೆ ಸ್ಟಾಪ್ ಟು ಮನಿ ಕ್ರಿಯೇಷನ್ ಅನಲೈಸ್. ದೆನ್ ಲಾಸ್ಟ್ ಕ್ವಶನ್, ಎಕ್ಸ್ಪ್ಲೇನ್ ದ ಓಪನ್ ಮಾರ್ಕೆಟ್ ಆಪರೇಷನ್. ಸರ್ ಏನಿದೆ ಓಪನ್ ಮಾರ್ಕೆಟ್ ಆಪರೇಷನ್ ಅಂದ್ರೆ? ಓಪನ್ ಮಾರ್ಕೆಟ್ ಆಪರೇಷನ್ ಅಂದ್ರೆ ಯಾವಾಗಾದ್ರೂ ನಮ್ಮ ಎಕಾನಮಿಲಿ ಓಕೆ, ಅದು ಒಂದು ಎಕ್ಸಾಂಪಲ್ ತಗೊಂಡೆ ತಿಳಿಸುವ. ಫಾರ್ ಎಕ್ಸಾಂಪಲ್ ನಮ್ಮ ಎಕಾನಮಿಲಿ
ಇನ್ಫ್ಲೇಷನ್ ಅಂತ ಒಂದು ಕಾನ್ಸೆಪ್ಟ್ ಇದೆ. ಇನ್ಫ್ಲೇಷನ್ ಸರ್ ಏನಿದೆ ಇನ್ಫ್ಲೇಷನ್ ಅಂದ್ರೆ ಒಂದು ವಸ್ತುವಿನ ಬೆಲೆ ಹೋದ ವರ್ಷ ನಾನು 100 ರೂಪಾಯಿ ಕೊಟ್ಟು ತಗೊಂಡಿದ್ದೆ, ಇವತ್ತು 110 ರೂಪಾಯಿ ಕೊಡ್ತಾ ಇದ್ದೀನಿ ಈ ವರ್ಷದಲ್ಲಿ. ಅಂದ್ರೆ 10% ಇನ್ಫ್ಲೇಷನ್ ಜಾಸ್ತಿ ಆಗಿದೆ. ನೆಕ್ಸ್ಟ್ ಇಯರ್ 120 ಕೊಟ್ಟರೆ 20% ಜಾಸ್ತಿ ಆಗಿದೆ. ಆ ತರ ಜಾಸ್ತಿ ನಾನು ಬೇಸ್ ಏರಿ ಕಂಪೇರ್ ಮಾಡ್ತಾ ಇದ್ದೀನಿ, ಜಾಸ್ತಿ ಆಗಿ ಹೋಗ್ತಾ ಇದೆ. ಸೊ ಅದಕ್ಕೆ ಏನ್ ಮಾಡ್ತೇವೆ ನಾವು, ಸೊ ನಾವೇನ್ ಡಿಸ್ಕಸ್ ಮಾಡ್ತಾ ಇದ್ವಿ, 1 ಸೆಕೆಂಡ್. ಓಪನ್ ಮಾರ್ಕೆಟ್ ಆಪರೇಷನ್. ಓಕೆ, ಇನ್ಫ್ಲೇಷನ್ ನಮ್ಮ ಎಕಾನಮಿಲಿ ಎಷ್ಟು ಇರಬೇಕು, 4% ಇರಬೇಕು, ±2%. ಓಕೆ, ನಮ್ಮ RBI ಡಿಸೈಡ್ ಆಗಿದೆ. ಐಡಿಯಲಿ 4% ಇರಬೇಕು, ಬಟ್ +2% ಆದ್ರೂ ಓಕೆ, 6ವರೆಗೂ ಹೋದ್ರೂ ಓಕೆ, ಇಲ್ಲ -2% 2ವರೆಗೂ ಹೋದ್ರೂ ಓಕೆ, 2 to 6% ಅಲ್ಲಿ ಇನ್ಫ್ಲೇಷನ್ ಇರಬೇಕು. ಸೊ ಅದರ ಸಲುವಾಗಿ ಏನ್ ಮಾಡುತ್ತಂದ್ರೆ, ಬಟ್ ಇನ್ಫ್ಲೇಷನ್ ಬರೀ ಗವರ್ಮೆಂಟ್ ಕಂಟ್ರೋಲ್ ಇಲ್ಲ. ಇನ್ಫ್ಲೇಷನ್ ಈಸ್ ಇನ್ ದ ಕಂಟ್ರೋಲ್ ಆಫ್ ಡಿಮ್ಯಾಂಡ್ ಅಂಡ್ ಸಪ್ಲೈ. ನಿಮ್ಗೆ ಗೊತ್ತಿರ್ಬೇಕಲ್ಲ, ಫಾರ್ ಎಕ್ಸಾಂಪಲ್ ಇಲ್ಲೊಬ್ಬ ಇದ್ದಾನೆ, ಯಾರು ನಿಮ್ ಫ್ರೆಂಡ್ ರಮೇಶ್. ಸೊ ಇವ ಸೆಲ್ಲರ್ ಆಫ್ ಪೆನ್. ಏನ್ ಸೆಲ್ ಮಾಡ್ತಾನೆ? ಪೆನ್ ಇವತ್ರ ಎಷ್ಟಿದೆ? ಇವತ್ರ 10 ಪೆನ್ ಇದೆ. 10 ಪೆನ್ ಇದೆ. ಸೊ ಇಲ್ಲಿ ಎಷ್ಟು ಕಸ್ಟಮರ್ಸ್ ಇದ್ದಾರೆ? ಕಸ್ಟಮರ್ಸ್ 20 ಕಸ್ಟಮರ್ಸ್ ಇದ್ದಾರೆ. 20 ಕಸ್ಟಮರ್ಸ್ ಇದ್ದಾರೆ. ಬಟ್ 10 ಪೆನ್ ಇದ್ದಾಗ 20 ಕಸ್ಟಮರ್ಸ್ ಬಂದ್ರೆ, ಫಾರ್ ಎಕ್ಸಾಂಪಲ್ 20 ಕಸ್ಟಮರ್ಸ್ ಡಿಮ್ಯಾಂಡ್ ಮಾಡಿದಾಗ ಪೆನ್ ಕಡಿಮೆ ಇದ್ದಾಗ ಏನಾಗುತ್ತೆ? ಡಿಮ್ಯಾಂಡ್ ಜಾಸ್ತಿ ಆಗುತ್ತೆ. ಡಿಮ್ಯಾಂಡ್ ಜಾಸ್ತಿ ಆಗಿದೆ, ಬಟ್ ಇಲ್ಲಿ ಸಪ್ಲೈ ಲಿಮಿಟೆಡ್ ಇದೆ. ಅವಾಗ ಏನಾಗುತ್ತೆ, ಇವಾಗ ಸೆಲ್ಲರ್ ಏನಾದ್ರು ಸರ್ ನಾನು 10 ರೂಪಾಯಿ ಒಂದು ಪೆನ್ ಅಂತ ಹೇಳಿದ್ರೆ, ಇಲ್ಲಿ ಇನ್ನೊಬ್ಬ ರಿಕ್ವೈರ್ಮೆಂಟ್ ಇರೋ ಹೇಳ್ತಾನೆ ಸರ್ ನಾನು 12 ರೂಪಾಯಿ ಕೊಡ್ತೇನೆ, ನಾನು ಕೊಡಿ, ನಾನು ಬಿಡ್ಡಿಂಗ್ ಮಾಡ್ತೇನೆ. ಇನ್ನೊಬ್ಬ ಹೊರಗಡೆ ಬಂದು ಲೈನಲ್ಲಿ ಇರೋ ಹೇಳ್ತಾನೆ ಸರ್ ನಾನು 15 ಕೊಡ್ತೇನೆ. ಇನ್ನೊಬ್ಬ ಬಂದು ಹೇಳ್ತಾನೆ ಸರ್ ನಾನು 20 ಕೊಡ್ತೀನಿ. ಸೊ ಈ 10 ರೂಪಾಯಿ ಪೆನ್ ಈಗ 20 ರೂಪಾಯಿ ಸೆಲ್ ಆಗ್ತಾ ಇದೆ ಅಲ್ಲ, ಈ ಪ್ರೊಸೆಸ್ಗೆ ಏನ್ ಇನ್ಕ್ರೀಸ್ ಆಗಿದೆ ಅಲ್ಲ, ನಾವು ಇನ್ಫ್ಲೇಷನ್ ಅಂತ ಕರಿತೀವಿ ನಾವು. ಇಟ್ ಈಸ್ ದ ರೈಸ್ ಆಫ್ ದ ಗೂಡ್ಸ್. ಸೊ ಈ ಇನ್ಫ್ಲೇಷನ್ ನಾ ಹೇಳಿರೋ ಪ್ರಕಾರ ಗವರ್ಮೆಂಟ್ ಶುಡ್ ಟ್ರೈ ಟು ಕೀಪ್ ಇಟ್ ಅಟ್ 4 ±2%. ಅದು ಕಂಟ್ರೋಲ್ ಮಾಡಲಿಕ್ಕೆ ಒಂದಷ್ಟು ಇನ್ಸ್ಟ್ರೂಮೆಂಟ್ಸ್ ಇದೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಹತ್ರ, ನಮ್ಮ ಸೆಂಟ್ರಲ್ ಬ್ಯಾಂಕ್ ಹತ್ರ. ಒನ್ ಆಫ್ ದ ಇನ್ಸ್ಟ್ರೂಮೆಂಟ್ ಈಸ್ OMO, ಓಪನ್ ಮಾರ್ಕೆಟ್ ಆಪರೇಷನ್. ಸರ್ ಓಪನ್ ಮಾರ್ಕೆಟ್ ಆಪರೇಷನ್ ಅಂದ್ರೆ ಏನು? ಲಿಟರಲಿ ನಾವು ಹೇಳ್ಬೇಕಂದ್ರೆ ಗವರ್ಮೆಂಟ್ ಆಫ್ ಇಂಡಿಯಾದು ಒಂದಷ್ಟು ಸೆಕ್ಯೂರಿಟಿ ಇರುತ್ತೆ ಮಾರ್ಕೆಟ್ ಅಲ್ಲಿ. ಆ ಸೆಕ್ಯೂರಿಟಿನ ಒಂದು ಇಶ್ಯೂ ಆಗಿರ್ಬೋದು, ಇಲ್ಲ ಒಂದು ಬೈಬ್ಯಾಕ್ ಆಗಿರ್ಬೋದು, ಎರಡು ವರ್ಕ್ ಮಾಡೋದು ರಿಸರ್ವ್ ಬ್ಯಾಂಕ್ ಮಾಡುತ್ತೆ ಆನ್ ಬಿಹಾಫ್ ಆಫ್ ಗವರ್ಮೆಂಟ್ ಆಫ್ ಇಂಡಿಯಾ. ಸೊ ಯಾವಾಗ ಇಶ್ಯೂ ಮಾಡುತ್ತೆ ನಮ್ಮ ಎಕಾನಮಿಗೆ ಅಂದ್ರೆ ರಿಸರ್ವ್ ಬ್ಯಾಂಕ್, ಫಾರ್ ಎಕ್ಸಾಂಪಲ್ ಸಪ್ಲೈ ಆಫ್ ಮನಿ ಇನ್ ಅನ್ ಎಕಾನಮಿ ಎಷ್ಟಿದೆ ಅಂದ್ರೆ, ಈಗ ಫಾರ್ ಎಕ್ಸಾಂಪಲ್ 20 lakh crores ಇದೆ. ಬಟ್ ಅದು ಎಷ್ಟಿರಬೇಕಾಗಿತ್ತು? ನಮ್ಗೆ ಇರಬೇಕಾಗಿತ್ತು ಬರೀ 15 lakh crores. ಬಟ್ ಆಗಲೇ 20 lakh crores ಇದೆ. 20 lakh crores ಇದೆ ಅಂದ್ರೆ ಜನರ ಹತ್ರ ದುಡ್ಡು ಜಾಸ್ತಿ ಆಗಿದೆ. ದುಡ್ಡು ಜಾಸ್ತಿ ಆಗಿದೆ ಅಂದ್ರೆ ಜಾಸ್ತಿ ಖರ್ಚು ಮಾಡ್ತಾರೆ. ಜಾಸ್ತಿ ಖರ್ಚು ಮಾಡಿದ್ರೆ ಇನ್ಫ್ಲೇಷನ್ ಜಾಸ್ತಿ ಆಗುತ್ತೆ. ಯಾವ ತರ ಕಂಟ್ರೋಲ್ ಮಾಡ್ಬೋದು ಅದನ್ನ? ಅವಾಗ RBI ಏನ್ ಮಾಡುತ್ತೆ, ಒನ್ ಆಫ್ ದ ಇನ್ಸ್ಟ್ರೂಮೆಂಟ್ ದಟ್ ಓಪನ್ ಮಾರ್ಕೆಟ್ ಆಪರೇಷನ್, ಗವರ್ಮೆಂಟ್ ಸೆಕ್ಯೂರಿಟಿನ ಪಬ್ಲಿಕ್ ಇಶ್ಯೂ ಮಾಡುತ್ತೆ. ಯಾವಾಗ ಪಬ್ಲಿಕ್ ಇಶ್ಯೂ ಮಾಡುತ್ತಲ್ಲ, ಪಬ್ಲಿಕ್ ಅದನ್ನ ಪರ್ಚೇಸ್ ಮಾಡುತ್ತೆ. ಪಬ್ಲಿಕ್ ಸೆಕ್ಯೂರಿಟಿ ಪರ್ಚೇಸ್ ಮಾಡಿದಾಗ ಪಬ್ಲಿಕ್ ಹತ್ರ ಇರೋ ದುಡ್ಡು ವಾಪಸ್ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಹತ್ರ ಹೋಗುತ್ತೆ. ಎಷ್ಟು ಇಶ್ಯೂ ಮಾಡುತ್ತೆ ಅವ್ರಿಗೆ ಎಷ್ಟು ಬೇಕು? ಫಾರ್ ಎಕ್ಸಾಂಪಲ್ ಇನ್ ಆರ್ ಎಕ್ಸಾಂಪಲ್ ಇಟ್ ಇಸ್ 5 lakh crores. ಇಷ್ಟು ಇಶ್ಯೂ ಮಾಡಿದಾಗ 5 ಲಕ್ಷ ಕೋಟಿ ಹೊರಗೆ ಹೋಗುತ್ತೆ. ಸೊ 20 ಲಕ್ಷ ಕೋಟಿ ಇರೋದು ಮತ್ತೆ 15 ಲಕ್ಷ ಕೋಟಿಗೆ ಬರುತ್ತೆ. ಸೊ ಅವಾಗ ಇನ್ಫ್ಲೇಷನ್ ಮತ್ತೆ ಕಂಟ್ರೋಲ್ ಆಗುತ್ತೆ. ಆಮೇಲೆ ಬರ್ತಾ ಬರ್ತಾ ಒಂದಷ್ಟು ಬ್ಲಾಕ್ ಮನಿ ಅಕ್ಯುಮುಲೇಟ್. ಸೊ ಈ ಇನ್ಫ್ಲೇಷನ್ ಜಾಸ್ತಿ ಆದಾಗ RBI will issue this security to the public so that money is plowed back to the RBI by issuing the security. ಅವಾಗ 20 lakh ಇರೋದು 15 lakh ಆಗುತ್ತೆ. 15 lakh ಆದಾಗ ಮತ್ತೆ ಇನ್ಫ್ಲೇಷನ್ ನಮ್ಗೆ ಎಷ್ಟು ಬೇಕು ಅಷ್ಟು ಕ್ಯಾಟಗರಿಲಿ ಬರುತ್ತೆ. ಫಾರ್ ಎಕ್ಸಾಂಪಲ್ ಇನ್ಫ್ಲೇಷನ್ 2% ಗಿಂತ ಕಡಿಮೆ ಇತ್ತು ಅಂತ ಇಟ್ಕೊಳ್ಳಿ, ನಮ್ಮ ಎಕ್ಸ್ಪೆಕ್ಟೆಡ್ ಗಿಂತ ಕಡಿಮೆ ಇತ್ತು. ಅವಾಗ ಏನ್ ಮಾಡ್ತಾರೆ? ಅವಾಗ ಏನು ಬೈಬ್ಯಾಕ್ ಮಾಡಿದ್ರಲ್ಲ ಸೆಕ್ಯೂರಿಟಿ ವರ್ತ್ 5 lakh rupees. ಸೊ 20 lakh ಇರಬೇಕಾಗಿದ್ದು ಬರೀ 13 lakh ಇದೆ. ಸೊ 13 lakh ಇದೆ ಅಂದ್ರೆ ಇನ್ನು 2 lakh rupees ಇಂದ ನಮಗೆ ಎಕಾನಮಿಲಿ ಕಡಿಮೆ ಬರ್ತಾ ಇದೆ. ಸೊ ಆ 2 lakh rupees ವರ್ತ್ ಆಫ್ ಸೆಕ್ಯೂರಿಟೀಸ್ ನ ಒಳ್ಳೆ ಬೈಬ್ಯಾಕ್ ಮಾಡುತ್ತೆ ರಿಟರ್ನ್ ಆಗಿ. ಸೊ ಬೈಬ್ಯಾಕ್ ಮಾಡಿದಾಗ ಮನಿ ಮತ್ತೆ ಎಕಾನಮಿಲಿ ಫ್ಲೋ ಆಗುತ್ತೆ. ಎಕಾನಮಿಲಿ ಫ್ಲೋ ಆದಾಗ ಮತ್ತೆ ಇನ್ಫ್ಲೇಷನ್ ನಾರ್ಮಲ್ ರೇಂಜ್ ಅಲ್ಲಿ ಬರುತ್ತೆ. ಸೊ ನೀವು ಇಲ್ಲಿ ನೋಡೋದಾದ್ರೆ ಓಪನ್ ಮಾರ್ಕೆಟ್ ಆಪರೇಷನ್ಸ್, open market operations refers to the buying and selling of bonds issued by the government in the open market.
This purchase and sale is entrusted to the central bank on behalf of the government. And the central bank and the RBI will do it. On behalf of central bank, the RBI will do it. Sorry, central government like RBI madutte. So when RBI buys the government bonds in the open market, it pays a giving check. This check increases the total amount of reserves in the economy, and thus it increases the money supply. ಮತ್ತೆ ವಾಪಸ್ ಸೇಲ್ ಮಾಡಿದಾಗ ವಾಪಸ್ ದುಡ್ಡು ಬರುತ್ತೆ, ದುಡ್ಡು ಬಂದಾಗ ಮನಿ ರಿಸರ್ವ್ ಜಾಸ್ತಿ ಆಗುತ್ತೆ, ಮನಿ ಸಪ್ಲೈ ಕಡಿಮೆ ಆಗುತ್ತೆ. ಸೊ ದಿಸ್ ಇಸ್ ವಾಟ್ ಓಪನ್ ಮಾರ್ಕೆಟ್ ಆಪರೇಷನ್ಸ್. ದಟ್ಸ್ ಇಟ್. ನೀವು ಇದನ್ನ ಈ ತರ ಒಂದ್ಸರಿ ಓದಿ ಕಾನ್ಸೆಪ್ಟ್ ತಲೆಯಲ್ಲಿ ಇಟ್ಕೊಳ್ಳಿ. ನಾವೇನು ಕಾನ್ಸೆಪ್ಟ್ ಡಿಸ್ಕಸ್ ಮಾಡಿದಲ್ಲ ಆ ಕಾನ್ಸೆಪ್ಟ್. ಸೊ after this we completed all the 6 marks questions, question number 1, 2, 3 and 4. We will now begin with 4 marks question. Okay, we'll continue. So we're done with 6 marks question. Now we will do the 4 marks question. So the first question is, money acts as a convenient unit of account. Explain the statement with an example. Money acts as convenient unit of account. Explain with the example. What is this unit of account? ಯೂನಿಟ್ ಆಫ್ ಅಕೌಂಟ್ ಅಂದ್ರೆ ಏನು? ಯಾವುದೇ ಒಂದು ವಸ್ತುವಿನ ಬೆಲೆಯನ್ನ ನಾವು ಒಂದು ದುಡ್ಡಿನ ಮುಖಾಂತರ ಎಕ್ಸ್ಪ್ರೆಸ್ ಮಾಡೋ ಒಂದು ಪ್ರೋಸೆಸ್ಗೆ ಯೂನಿಟ್ ಆಫ್ ಅಕೌಂಟ್ ಅಂತ ಹೇಳಿ ಕರಿತೇವೆ. ಫಾರ್ ಎಕ್ಸಾಂಪಲ್, ನಮ್ಮ PUC ಮಟೀರಿಯಲ್ ಅಲ್ಲೇ ಕೊಟ್ಟಿರುವಂತ ಎಕ್ಸಾಂಪಲ್ ನಾನು ತಗೋತೇನೆ. ಕನ್ಸಿಡರ್ ದಿಸ್ ಈಸ್ ದ ಪೆನ್, ದಿಸ್ ಈಸ್ ದ ಪೆನ್ಸಿಲ್. 1 pencil equal to 2 rupees, 1 pen is equal to 10 rupees. ನಾನು ಹೇಳ್ಬೋದಾ ಒಂದು ಪೆನ್ನಿನ ಬೆಲೆ is equal to 5 pencils? ಎಸ್, ಯಾಕಂದ್ರೆ 1 pencil 2 ರೂಪಾಯಿ, 5 pencils ಸೇರಿದ್ರೆ 10 ರೂಪಾಯಿ ಆಗುತ್ತೆ. ಅದೇ 10 ರೂಪಾಯಿಲಿ ನಾವು ಇದನ್ನು ಖರೀದಿ ಮಾಡಬಹುದು. The same way, unit of account means that only. It is an example. So explain, money acts as a convenient unit of account. So if you see here, ನಾವು 6 marks question ಅಲ್ಲಿ ನೋಡಿದೀವಿ ಅದನ್ನ as a medium of exchange ಅಲ್ಲಿ. Money also acts as convenient unit of account. The value of all goods and services can be expressed in monetary units. Yes, 1 pencil is equal to 2, 1 pen is equal to 10, 1 bottle is equal to 100, 1 mobile is equal to 10,000. ಇದನ್ನ ನಾವು ದುಡ್ಡಿನ ಮುಖಾಂತರ ಎಕ್ಸ್ಪ್ರೆಸ್ ಮಾಡಬಹುದು. ಅದರ ಸಲುವಾಗಿ ಇದು ಒಂದು ಯೂನಿಟ್ ಆಫ್ ಅಕೌಂಟ್ ಅಂತ ಕರೀತೇವೆ. When we say that the value of certain wristwatch is 500, we mean that wristwatch can be exchanged for 500 units of money. 500 ರೂಪಾಯಿ ಕೊಟ್ಟು ನಾವು ಎಕ್ಸ್ಚೇಂಜ್ ಮಾಡ್ಕೊಳ್ಳೋದಕ್ಕೆ ಇದು ಹೇಳ್ತೇವೆ. So the value of wristwatch is 500 means a watch can be exchanged for 500 units of money. If I say a price of a pencil is 2 rupees and the pen is 10 rupees, we can calculate that relative price of a pen with respect to pencil is pen is worth 10 divided by 2, that means 5 pencil equal to 1 pen. So this is what we call it as the unit of account. This is an example you have to write in the examination. Example you ಬರಿಬೇಕು. So that is question number 1. Then if you look at the question number 2, briefly explain the functions of RBI. Reserve Bank ನ functions ಏನೇನು ಅಂತ ಕೇಳ್ತಾ ಇದ್ದಾರೆ. ನಮ್ಮ RBI ಸೆಂಟ್ರಲ್ ಬ್ಯಾಂಕ್ ಆಫ್ ಇಂಡಿಯಾ ಅದರ ಫಂಕ್ಷನ್ಸ್ ಏನೇನು ನಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿ ಇದೆ, ಬಟ್ ನಂತರ ಒಂದು ಸಪರೇಟ್ ಮಟೀರಿಯಲ್ ಇದೆ ವೇರ್ ವಿ ಕ್ಯಾನ್ ಡಿಸ್ಕಸ್ ರಿಗಾರ್ಡಿಂಗ್ ದ ಫಂಕ್ಷನ್ಸ್ ಆಫ್ RBI. ದ ಮೇನ್ ಫಂಕ್ಷನ್ಸ್ ಆಫ್ RBI Okay, the functions of RBI, Reserve Bank of India, are, the main functions is it will issue the currency notes. RBI will issue the currency notes. Okay, there is some problem with this system. That's all. The main function is that the first function that it will issue the currency notes of this thing. What is currency note? ನಮ್ಮ ಹತ್ರ ನಿಮ್ಮ ಹತ್ರ ಇದೆ ಅಲ್ಲ,
ಫಾರ್ ಎಕ್ಸಾಂಪಲ್ ಈ 500 ನೋಟ್ಸ್ ಇದೆ, ಈ 100 ನೋಟ್ ಇದೆ, ಈ ಎಲ್ಲ ಕರೆನ್ಸಿ ಇಶ್ಯೂ ಮಾಡೋದು RBI ನೇ. ಇಟ್ ವಿಲ್ ಇಶ್ಯೂ ದ ಕರೆನ್ಸಿ ನೋಟ್ಸ್. ಸರ್ ಎಷ್ಟು? ಓನ್ಲಿ ನೋಟ್ಸ್ ಅಷ್ಟೇ ಇಶ್ಯೂ ಮಾಡುತ್ತೆ. ಕಾಯಿನ್ಸ್ ಬಂದ್ರೆ ಗವರ್ಮೆಂಟ್ ಆಫ್ ಇಂಡಿಯಾ ಇಶ್ಯೂ ಮಾಡುತ್ತೆ. ದೆನ್ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಇಸ್ ಅ ಬ್ಯಾಂಕರ್ಸ್ ಟು ದ ಅದರ್ ಬ್ಯಾಂಕ್. ವಾಟ್ ಡು ಮೀನ್ ಬೈ ಬ್ಯಾಂಕರ್ ಟು ದ ಅದರ್ ಬ್ಯಾಂಕ್ಸ್? ಇಟ್ ಈಸ್ ಲೈಕ್, ಈಗ ನಾವು SBI ಹತ್ರ ಡೀಲ್ ಮಾಡ್ತೀವಿ, ನಾವು HDFC ಹತ್ರ ಡೀಲ್ ಮಾಡ್ತೀವಿ, ನಾವು ಇನ್ನೊಂದು ಬ್ಯಾಂಕ್ ಹತ್ರ ಡೀಲ್ ಮಾಡ್ತೀವಿ, ಕೆನರಾ ಬ್ಯಾಂಕ್, ಯೂನಿಯನ್ ಬ್ಯಾಂಕ್, ಯುಕೋ ಬ್ಯಾಂಕ್, ಆಕ್ಸಿಸ್ ಬ್ಯಾಂಕ್. ಬಟ್ ಬ್ಯಾಂಕಿನ ಬ್ಯಾಂಕ್ ಈಸ್ RBI. ಬ್ಯಾಂಕಿಗೆ ಏನಾದ್ರು ಪ್ರಾಬ್ಲಮ್ ಬಂದ್ರೆ, ಬ್ಯಾಂಕಿಗೆ ಇನ್ನೊಂದು ಏನಾದ್ರು ಆದ್ರೆ ಅದು RBI ಹತ್ರ ಡೀಲ್ ಮಾಡುತ್ತೆ. ನಮಗೆ ದುಡ್ಡು ಬೇಕಾದ್ರೆ ಬ್ಯಾಂಕ್ ಕಡೆ ಹೋಗ್ತೀವಿ, ಬ್ಯಾಂಕಿಗೆ ದುಡ್ಡು ಬೇಕಾದ್ರೆ RBI ಕಡೆ ಹೋಗ್ತೈತೆ. ನಮ್ಮ ಕಡೆ ಎಕ್ಸ್ಟ್ರಾ ಇದ್ರೆ ನಾವು ಬ್ಯಾಂಕ್ ಹತ್ರ ಡೆಪಾಸಿಟ್ ಮಾಡ್ತೀವಿ, ಬ್ಯಾಂಕ್ ಕಡೆ ಎಕ್ಸ್ಟ್ರಾ ಇದ್ರೆ RBI ಹತ್ರ ಡೆಪಾಸಿಟ್ ಮಾಡುತ್ತೆ. ದೆನ್ ಇಟ್ ಈಸ್ ಆಲ್ಸೋ ದ ಬ್ಯಾಂಕರ್ ಟು ದ ಗವರ್ಮೆಂಟ್. ಗವರ್ಮೆಂಟ್ಗೆ ಯಾವಾಗಾದ್ರೂ ದುಡ್ಡು ಬೇಕಾಯ್ತಂದ್ರೆ ಗವರ್ಮೆಂಟ್ಗೆ ದುಡ್ಡು ಕೊಡುತ್ತೆ. So that is why it is called as banker to the government. Then exchange rate management. ಒಂದು ಡಾಲರ್ನ ಬೆಲೆ 80 ರೂಪಾಯಿ, ಒಂದು ಡಾಲರ್ನ ಬೆಲೆ 90 ರೂಪಾಯಿ, ಯಾವ ತರ ಡಿಸೈಡ್ ಆಗುತ್ತೆ? ಇದರಲ್ಲಿ ಒಂದು ಮುಖ್ಯ ಪಾತ್ರ ಈವನ್ RBI ಆಲ್ಸೋ ಪ್ಲೇ ಮಾಡುತ್ತೆ. ದ ಎಕ್ಸ್ಚೇಂಜ್ ರೇಟ್ ಮ್ಯಾನೇಜ್ಮೆಂಟ್. ಕ್ರೆಡಿಟ್ ಕಂಟ್ರೋಲ್ ಫಂಕ್ಷನ್. ನಾವು ಈಗ ಜಸ್ಟ್ ತಾನೇ ಕ್ರೆಡಿಟ್ ಕ್ರಿಯೇಷನ್ ಲಾಲಾ ಎಕ್ಸಾಂಪಲ್ ನೋಡಿದ್ವಲ್ಲ, ಸಿಮಿಲರ್ ಎಕ್ಸಾಂಪಲ್ ಇಯರ್. ಅಂಡ್ ಸೂಪರ್ವೈಸರಿ ಫಂಕ್ಷನ್ಸ್. ದಿಸ್ ಸೂಪರ್ವೈಸರಿ ಫಂಕ್ಷನ್ ಇಸ್ ಲೈಕ್ ಇಟ್ ವಿಲ್ ಟ್ರೈ ಟು ಸೂಪರ್ವೈಸ್ ಇಫ್ ದೇರ್ ಇಸ್, ಹ್ಯಾವ್ ಯು ಸೀನ್, ಇದು ನೋಡಿದ್ರಾ ನೀವು ಲಕ್ಕಿ ಭಾಸ್ಕರ್ ಇಲ್ಲ ಹರ್ಷದ್ ಮೆಹ್ತಾ ಸ್ಕ್ಯಾಮ್? ಹರ್ಷದ್ ಮೆಹ್ತಾ ಸ್ಕ್ಯಾಮ್ ಇಸ್ ಬೇರೆ, ಲಕ್ಕಿ ಭಾಸ್ಕರ್ ನೋಡಿ. ಲಕ್ಕಿ ಭಾಸ್ಕರ್ ಇರೋದು ಇದು ಏನು RBI ರಿಲೇಟೆಡ್, ಫೆಮಾ ರಿಲೇಟೆಡ್ ಆಕ್ಟಿವಿಟಿ ಇದೆ, ಸ್ವಲ್ಪ ದುಡ್ಡು ತಗೊಂಡಿರೋದಿದೆ. ಸೊ ಇಟ್ ವಿಲ್ ಸೂಪರ್ವೈಸ್ ದ activities. These are the functions of RBI. Then write about the functions of commercial banks. Commercial bank ಏನು ಮಾಡುತ್ತೆ? Commercial bank functions are, commercial bank ಏನು ಮಾಡುತ್ತೆ? Commercial bank will accept the deposits, will lend the loan. ಅದು ಡೆಪಾಸಿಟ್ ಅನ್ನು ತಗೊಳುತ್ತೆ ಮತ್ತೆ ಲೋನ್ ಅನ್ನು ಕೊಡುತ್ತೆ. So this is the main function. ದೆನ್ ಅದರ ಹತ್ರ ಅದು CRR SLR ಮೇಂಟೈನ್ ಮಾಡುತ್ತೆ, ಕ್ಯಾಶ್ ರಿಸರ್ವ್ ರೇಷಿಯೋ, ಸ್ಟ್ಯಾಟ್ಯೂಟರಿ ಲಿಕ್ವಿಡಿಟಿ ರೇಷಿಯೋ ಇವೆರಡನ್ನು ಮೇಂಟೈನ್ ಮಾಡುತ್ತೆ. ಮತ್ತೆ ಮೂರನೇದಾಗಿ ಅದರ ಹತ್ರ ಬ್ಯಾಂಕ್ ರೇಟ್, ಬಿಲ್ ಡಿಸ್ಕೌಂಟಿಂಗ್, ಈ ತರ ಒಂದಷ್ಟು ಫಂಕ್ಷನ್ಸ್ ಅನ್ನ ಮಾಡುತ್ತೆ. ನೀವೆಲ್ಲ ನೋಡಿದ್ರೆ so the main functions are they accept the deposit from the public and they lend out part of the funds those who want to borrow, and interest rate paid by the bankers to the deposit is lower than the rate charged by the borrowers. ನಾನ್ ಡೆಪಾಸಿಟ್ ಇದ್ದಾಗ ನಂಗೆ ಎಷ್ಟು ರೇಟ್ ಇಂಟ್ರೆಸ್ಟ್ ಕೊಡ್ತಾರಲ್ಲ ಅದಕ್ಕಿಂತ ಜಾಸ್ತಿ ಇಂಟ್ರೆಸ್ಟ್ ನಾವು ಸಾಲ ತಗೊಂಡಾಗ ಬ್ಯಾಂಕ್ ಅವ್ರು ಚಾರ್ಜ್ ಮಾಡ್ತಾರೆ ನಮಗೆ. ದೆನ್ ಅದು ಬೇರೆ ಬೇರೆ ಟೈಪ್ ಆಫ್ ಇಂಟ್ರೆಸ್ಟ್ ರೇಟ್ ಸ್ಪ್ರೆಡ್ ಅದಕ್ಕೆಲ್ಲ ಅಂತ ಹೇಳಿ ಕರೀತಾರೆ. ಡಿಫರೆನ್ಸ್ ಬಿಟ್ವೀನ್ ನಾವು ಕೊಡೋದು ಪ್ಲಸ್ ಅವ್ರು ಕೊಡೋದಕ್ಕೆ ಡಿಫರೆನ್ಸ್ ಇರುತ್ತೆ. ಸ್ಪ್ರೆಡ್ ಅಂದ್ರೆ ಅವ್ರ ಪ್ರಾಫಿಟ್ ಅದರಲ್ಲಿ ಅವರಿಗೆ ಬೇರೆಯವ್ರಿಗೆ ಸ್ಯಾಲರಿ ಕೊಡ್ತಾರೆ, ಬ್ಯಾಂಕ್ ಎಂಪ್ಲಾಯೀಸ್ ಸಿಸ್ಟಮ್ ಮೇಂಟೈನ್ ಮಾಡ್ತಾರೆ, ಇದೆಲ್ಲ ಆಗುತ್ತೆ. ಸೊ ದಟ್ ಈಸ್ ಥರ್ಡ್ ಒನ್. ದೆನ್ ಫೋರ್ತ್ ಒನ್, ಎಕ್ಸ್ಪ್ಲೇನ್ ದ ಟ್ರಾನ್ಸಾಕ್ಷನ್ ಮೋಟಿವ್ ಆಫ್ ಡಿಮ್ಯಾಂಡ್ ಫಾರ್ ಮನಿ. Transaction motive for demand for money. There are actually three motives for demand for money. One is transaction motive, one is precautionary motive, one is speculative motive. Transaction motive for demand for money ಅಂದ್ರೆ ಏನು? ಜನ ಯಾವುದಕ್ಕಾಗಿ ದುಡ್ಡು ತಗೋತಾರೆ ಅಂದ್ರೆ ಜನ ತಮ್ಮ ದಿನನಿತ್ಯ ಆಕ್ಟಿವಿಟೀಸ್ ಅಷ್ಟೇ ದುಡ್ಡು ತಗೋತಾರೆ. ಫಾರ್ ಎಕ್ಸಾಂಪಲ್, ನನಗೆ ಈಗ ಒಂದು ತಿಂಗಳಿಗೆ 4,000 ರೂಪಾಯಿ ಬೇಕಂತ ಇಟ್ಕೊಳ್ಳಿ ಈಗ ಖರ್ಚಿಗೆ. ನಾನು 4,000 ರೂಪಾಯಿ ಯಾಕೆ? ನಾನು ಒಂದು 100 ಊಟ ಮಾಡ್ತೀನಿ ಒಂದು ತಿಂಗಳಿಗೆ, ಅದು ಒಂದು ಊಟದ ಬೆಲೆ 40 ರೂಪಾಯಿ. ಸೊ 4,000 ರೂಪಾಯಿ ಒಂದು ತಿಂಗಳು ಖರ್ಚಿದೆ ನಂದು. ಈ 4,000 ರೂಪಾಯಿ ನಾ ಯಾವ ತರ ಮಾಡ್ತೀನಿ ಅಂತ ಅದು ಓಕೆ. ದಿಸ್ 4,000 ಇಸ್ ಮೈ ಟ್ರಾನ್ಸಾಕ್ಷನ್ ಮೋಟಿವ್. ನನ್ನ ದಿನನಿತ್ಯ ನಡಿಲಿಕ್ಕೆ ನಂಗೆ ಬೇಕಾಗಿರೋ ದುಡ್ಡು 4,000. ವೆನ್ ಐ ಸೇ 4,000, ನಾನು ಫಿಸಿಕಲ್ ಕ್ಯಾಶ್ ನ ಎಷ್ಟು ಇಟ್ಕೋತಿದ್ದೆ ನನ್ನ ಜೋಬಲ್ಲಿ, ಯಾವಾಗಲೂ ಫಿಸಿಕಲ್ ಕ್ಯಾಶ್, ಅದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ ನಾನು. ಟ್ರಾನ್ಸಾಕ್ಷನ್ ಮೋಟಿವ್. ಸೊ ಈ 4,000 ರೂಪಾಯಿ ಇದು ನನ್ನ ಟ್ರಾನ್ಸಾಕ್ಷನ್ ಮೋಟಿವ್. ಇದನ್ನ economist has explained in the detailed manner. How is that economist? Tell me. ನಿಮ್ಗೆ ಗೊತ್ತಿದೆ, the famous economist. You should guess and comment me in the comment box. Who is that?
So he is given an equation. Actually equation is depending on the people use that, they changed it. It is, we call it as MD is equal to or MV is equal to PT is the equation. MV is equal to PT. Who has given this equation? You have to comment me in the comment box. Yes. So MV is equal to PT ಅಂದ್ರೆ ಏನು? ಇದು P ಅಂದ್ರೆ ಇದು T ಅಂದ್ರೆ ಇದು, ಫಾರ್ ಎಕ್ಸಾಂಪಲ್ ನಾ ಹೇಳಿದೆ ನನಗೆ 100 ಊಟ ಮಾಡೋದಿದೆ ಒಂದು ತಿಂಗಳಿಗೆ, ಅದರಲ್ಲಿ ಒಂದು ಊಟದ ಬೆಲೆ 40 ರೂಪಾಯಿ. ಸೊ ಪ್ರೈಸ್ ಇಂಟು ಟ್ರಾನ್ಸಾಕ್ಷನ್ಸ್ ಟೋಟಲಿ 4000 ರೂಪೀಸ್. ಆ 4000 ರೂಪೀಸ್ ಹೆಂಗೆ ನಂಗೆ ಒಂದೇ ಟೈಮಲ್ಲಿ ದುಡಿಯೋ ಅವಶ್ಯಕತೆ ಇಲ್ಲ. ಯಾಕಂದ್ರೆ ನಾನು 1 ವೀಕ್ ವರ್ಕ್ ಮಾಡಿದ್ರೆ ನಂಗೆ 1000 ರೂಪೀಸ್ ಬರುತ್ತೆ. ಆ 1000 ತಗೋತೀನಿ, ವರ್ಕ್ ಮಾಡ್ತೇನೆ, 1 ವಾರ ಊಟ ಮಾಡ್ತೇನೆ, 1 ವಾರ ಆದ್ಮೇಲೆ ಮತ್ತೆ ಇನ್ನೊಂದು ವಾರದ ಪೇಮೆಂಟ್ ಬರುತ್ತೆ. ದೆನ್ ಅಗೇನ್ ಐ ಯೂಸ್ ಇಟ್ ಫಾರ್ ಕಂಟಿನ್ಯೂಸ್ ಯೂಸೇಜ್. ನೆಕ್ಸ್ಟ್ ವಾರಕ್ಕೆ ಮತ್ತೆ 1 ವಾರ ವರ್ಕ್ ಮಾಡ್ತೇನೆ, 1000 ಬರುತ್ತೆ, ಮತ್ತೆ 1 ವಾರ ವರ್ಕ್ ಮಾಡ್ತೇನೆ, ಮತ್ತೆ 1000 ಬರುತ್ತೆ. ದಿಸ್ ಈಸ್ ಹೌ ಇಟ್ ಹ್ಯಾಪನ್ಸ್. ಎಂ ಅಂದ್ರೆ ಇದು 1000 ರೂಪೀಸ್, ಇಟ್ ಈಸ್ ಮನಿ ಡಿಮ್ಯಾಂಡೆಡ್ 1000. ವಿ ಇಸ್ ಈಕ್ವಲ್ ಟು ವೆಲಾಸಿಟಿ, ಇಟ್ ಈಸ್ ಅ ಟ್ರಾನ್ಸಾಕ್ಟರಿ ಮೋಟಿವ್. ಟ್ರಾನ್ಸಾಕ್ಟರಿ ಮೋಟಿವ್ ಅಂದ್ರೆ ದಿನನಿತ್ಯ ಕೆಲಸಕ್ಕೆ ನಂಗೆ 4000 ರೂಪಾಯಿ ಬೇಕು, 4000ದಲ್ಲಿ 1000 ಸಿಕ್ಕರೆ ಅದನ್ನ ವೆಲಾಸಿಟಿ ಅಂದ್ರೆ ಎಷ್ಟು ಬಾರಿ ಅದೇ ದುಡ್ಡು ನಮ್ಮ ಹತ್ರ ಬಂದು ಹೋಗೋದು ಮಾಡುತ್ತೆ. ಈಗ ಫಸ್ಟ್ ವೀಕ್ ಆದ್ಮೇಲೆ ನಂಗೆ 1000 ಬಂತು, ಖರ್ಚು ಮಾಡಿದೆ, ಮತ್ತೆ 1 ವಾರ ಕೆಲಸ ಮಾಡಿದ್ಮೇಲೆ 1000 ಬಂತು, ಮತ್ತೆ ಕೆಲಸ ಮಾಡಿದೆ, ಮತ್ತೆ 1000 ಬಂತು, ಕೆಲಸ ಮಾಡಿದೆ 1000 ಬಂತು. ದಿಸ್ ಇಸ್ ವಾಟ್ ವಿ ಕಾಲ್ ಇಟ್ ಆಸ್ ವೆಲಾಸಿಟಿ, ದ ನಂಬರ್ ಆಫ್ ಟೈಮ್ಸ್ ದ ಮನಿ ಸರ್ಕ್ಯುಲೇಟ್ಸ್ ಇನ್ ಅನ್ ಎಕಾನಮಿ. ಸೊ ದಿಸ್ ಇಸ್ ಕಾಲ್ಡ್ ಅಸ್ ಟ್ರಾನ್ಸಾಕ್ಷನ್ ಮೋಟಿವ್ ಆಫ್ ಡಿಮ್ಯಾಂಡ್ ಫಾರ್ ಮನಿ. ಎಲ್ಲಿ ಬೇರೆ ಬೇರೆ ವರ್ಡ್ಸ್ ಯೂಸ್ ಮಾಡಿದ್ದಾರೆ. MDT is equal to K into T. You can ಯಾವ್ದಾದ್ರು ನೆನ್ಪಿಟ್ಕೊಳ್ಳಿ. MB is equal to PT ಮಾಡ್ಬೇಕು. ಆಕ್ಚುಲಿ ಅದು ಒಂದಷ್ಟು ಚೇಂಜ್ ಮಾಡಿದ್ದಾರೆ. ಯು ಕ್ಯಾನ್ ರೈಟ್ ಜನರಲಿ ಗೋ ಫಾರ್ ದಿಸ್ ಈಕ್ವೇಶನ್ ಓನ್ಲಿ ಆರ್ ದಿಸ್ ಈಕ್ವೇಶನ್. ಇದಕ್ಕೆ ಹೋಗಿ ಇದು ನಿಮ್ಗೆ ನೆನ್ಪಿಟ್ಕೊಳ್ಳಿ ಅಷ್ಟೇ. ನಾನು ಕಾನ್ಸೆಪ್ಟ್ ಎಕ್ಸ್ಪ್ಲೇನ್ ಮಾಡಿದೆ, ಆ ಕಾನ್ಸೆಪ್ಟ್ ಮೇಲೆ ನೀವು ನೆನ್ಪಿಟ್ಕೊಳ್ಳಿ ಅಷ್ಟೇ. ಇಟ್ ಈಸ್ ಡಿಪೆಂಡೆಂಟ್ ಆನ್ ದ ಪ್ರೈಸ್ ಆಫ್ ದ ಗೂಡ್ಸ್, ನಂಬರ್ ಆಫ್ times the money rotates with us, velocity, again the other things. Then speculative motive for demand for money ಇದೆ. ವಾಟ್ ಇಸ್ ಸ್ಪೆಕ್ಯುಲೇಟಿವ್ ಮೋಟಿವ್? ಇದಕ್ಕಿಂತ ಮೊದಲು ನಾನು ಪ್ರಿಕಾಷನರಿ ಮೋಟಿವ್ ಒಂದ್ಸರಿ ಎಕ್ಸ್ಪ್ಲೇನ್ ಮಾಡ್ತೇನೆ. ಟ್ರಾನ್ಸಾಕ್ಟಿವ್ ಅಂದ್ರೆ ಡೇ ಟು ಡೇ ಲೈಫಿಗೆ ಬೇಕು, ಓಕೆ. ಪ್ರಿಕಾಷನರಿ ಅಂದ್ರೆ ನಮ್ಗೆ ಊಟ ಮಾಡಿದ ಮೇಲೂ ನಮ್ಗೆ ಒಂದಷ್ಟು ದುಡ್ಡು ಬೇಕು. ಯಾಕಂದ್ರೆ ಯಾವಾಗ ಯಾರಿಗೇನಾಗುತ್ತೆ ಗೊತ್ತಿಲ್ಲ ಮನೆಯಲ್ಲಿ. ಮೇ ಬಿ ಯಾರಿಗಾದ್ರೂ ಆಕ್ಸಿಡೆಂಟ್ ಆಗ್ಬೋದು, ಯಾರಿಗಾದ್ರೂ ಹಾರ್ಟ್ ಅಟ್ಯಾಕ್ ಆಗ್ಬೋದು, ಮೇ ಬಿ ಅನ್ಸರ್ಟನ್ ಇವೆಂಟ್ ಆಗ್ಬೋದು, ಏನಾದ್ರು ಮೇ ಬಿ ಮ್ಯಾರೇಜ್, ಮೇ ಬಿ ಸಮಥಿಂಗ್ ಎಲ್ಸ್. ಸೊ ಒಂದಷ್ಟು ಹೆಲ್ತ್ ರಿಲೇಟೆಡ್ ಬಂದಾಗ ವಿಲ್ ಟ್ರೈ ಟು ಬಿ ಮೋರ್ ಪ್ರಿಕಾಷನ್. ನಾವ್ ಹೇಳ್ತೀವಲ್ಲ, ನಮ್ಮ ಮನೇಲಾದ್ರೂ ಸ್ಯಾಲರಿ ಬಂದಾಗ 10,000 ರೂಪಾಯಿ ತಿಂಗಳ ಖರ್ಚಿಗೆ, 5,000 ರೂಪಾಯಿ ಹೆಲ್ತ್ ಇನ್ಶೂರೆನ್ಸ್, 5,000 ಟರ್ಮ್ ಇನ್ಶೂರೆನ್ಸ್, ಇದರ ತೆಗೆದಿಟ್ಟಾಗ ಅದಾಗುತ್ತೆ. ಸೊ ಅದಕ್ಕೆ ನಾವು ಪ್ರಿಕಾಷನರಿ ಮೋಟಿವ್ ಅಂತೀವಿ. ಪ್ರಿಕಾಷನರಿ ಅಂದ್ರೆ ಯಾಕಂದ್ರೆ ನಾವೊಂದು ಲ್ಯಾಂಡ್ ತಗೊಂಡಿಟ್ಕೊಂಡ್ರೆ, ಇಲ್ಲ ಒಂದು ಬಾಂಡ್ ತಗೊಂಡಿಟ್ಕೊಂಡ್ರೆ, ಗವರ್ನಮೆಂಟ್ ಬಾಂಡ್, ನಾನು ಹಾಸ್ಪಿಟ್ಲಿಗೆ ಹೋದಾಗ ಅದನ್ನ ಅಕ್ಸೆಪ್ಟ್ ಮಾಡಲ್ಲ. ಅವ್ರು ದುಡ್ಡು ಕೊಟ್ಟರೆ ಯಾವಾಗ ಇಮಿಡಿಯೇಟ್ಲಿ ಅಕ್ಸೆಪ್ಟ್ ಮಾಡ್ತಾರೆ. ಅದ್ರ ಸಲುವಾಗಿ ಮನಿ ಈಸ್ ಎ ಬೆಸ್ಟ್ ಮೀಡಿಯಂ ಆಫ್ ಎಕ್ಸ್ಚೇಂಜ್ ಅಂಡ್ ಯೂನಿಟ್ ಆಫ್ ಅಕೌಂಟ್ ಅಂತ ಹೇಳ್ತಾ ಇರೋದು. ಸೊ ಪ್ರಿಕಾಷನರಿ ಅಂದ್ರೆ ಬಿಕಾಸ್ ಮನಿ ಇಸ್ ಎ ಗುಡ್ ಹೆಡ್ಜ್ ಅಗೇನ್ಸ್ಟ್ ದ ಫ್ಯೂಚರ್ ಅನ್ಸರ್ಟನಿಟೀಸ್. ಮುಂದೆ ಆಗುವಂತ ವಾಟ್ ಇಸ್ ದಿಸ್, ಅದಕ್ಕೆ ಏನಂತ ಹೇಳ್ತೀವಿ ನಾವು, ಗೊತ್ತೇ ಇಲ್ದಿರೋಂಥ ಇವೆಂಟ್ಸ್ಗೆ ನಮ್ಗೆ ಒಳ್ಳೆ ಹೆಡ್ಜ್ ಆಗಿ ವರ್ಕ್ ಆಗುತ್ತೆ ಅದು ಮನಿ. ಅದು ಪ್ರಿಕಾಷನರಿ ಮೋಟಿವ್ ಅಂತ ಹೇಳ್ತೀವಿ. ನನಗೆ ದಿನನಿತ್ಯ ಎಷ್ಟು ಖರ್ಚಿಗೆ ಬೇಕು ಅದಕ್ಕೆ ನಾವು ಪ್ರಿಕಾಷನರಿ, ಹೆಲ್ತ್ ಮತ್ತೆ ಮತ್ತೊಂದು ಇದಕ್ಕೆ ಇಟ್ಕೊಳ್ಳೋದಕ್ಕೆ ನಾವು ಪ್ರಿಕಾಷನರಿ ಅಂತ ಹೇಳ್ತೀವಿ. ಸ್ಪೆಕ್ಯುಲೇಟಿವ್ ಡಿಮ್ಯಾಂಡ್ ಫಾರ್ ಮೋಟಿವ್ ಫಾರ್ ಡಿಮ್ಯಾಂಡ್ ಫಾರ್ ಮನಿ ಅಂದ್ರೆ ನಾನು ತಿನ್ಲಿಕ್ಕೆ ಮತ್ತೆ ಹಾಸ್ಪಿಟ್ಲಿಗೆ ಅಷ್ಟೇ ಅಲ್ಲ, ಇನ್ವೆಸ್ಟ್ ಮಾಡ್ಲಿಕ್ಕೂ ನಂಗೆ ದುಡ್ಡು ಬೇಕು. ಅದಕ್ಕೆ ನಾನು ನೋಡ್ತೇನೆ ಸರ್ ಇನ್ವೆಸ್ಟ್ ಮಾಡಬೇಕಂದ್ರೆ ಇದರಲ್ಲಿ ಮೇನ್ ಬಾಂಡ್ ಮತ್ತೆ ಅದರ ಇಂಟ್ರೆಸ್ಟ್ ರೇಟ್ ಎರಡರ ಮೇಲೆ ಮಾತಾಡಿದ್ದಾರೆ. ನಾನು ಬ್ಯಾಂಕ್ ಅಲ್ಲಿ 1% ಇಂಟ್ರೆಸ್ಟ್ ಕೊಡ್ತಾರೆ 1 ವರ್ಷಕ್ಕೆ ಅಂದ್ರೆ ನಾನು ಯಾವತ್ತೂ ದುಡ್ಡು ಇಡಲ್ಲ. ಯಾಕಂದ್ರೆ 1% ಇಸ್ ಲೈಕ್ ನೆಗ್ಲಿಜಿಬಲ್ ಅಮೌಂಟ್. ಅಲ್ಲಿ ಹೋಗಿ ಇಡೋದಕ್ಕೆ ನನ್ನ ಹತ್ರ ಇರಲಿ. ಬಟ್ ಬ್ಯಾಂಕ್ ಯಾವಾಗ 20% ಕೊಡಕ್ಕೆ ಸ್ಟಾರ್ಟ್ ಮಾಡುತ್ತಲ್ಲ, ನನ್ನ ಹತ್ರ ಇರೋ ಕ್ಯಾಶ್ ಎಲ್ಲ ತಗೊಂಡು ಬ್ಯಾಂಕ್ ಹತ್ರ ಇಡ್ತೇನೆ ನಾನು. ಸೊ ಸ್ಪೆಕ್ಯುಲೇಟಿವ್ ಮೋಟಿವ್ ಆಫ್ ಡಿಮ್ಯಾಂಡ್ ಫಾರ್ ಮನಿ ಅಂದ್ರೆ ಆ ಬ್ಯಾಂಕ್ ಅಲ್ಲಿ ನೀವು ಬಾಂಡ್ ಹಾಕಿ ಅಷ್ಟೇ. ಇಂಟ್ರೆಸ್ಟ್ ರೇಟ್ ಯಾವಾಗ ಜಾಸ್ತಿ ಆಗುತ್ತೆ ನಾನು ಜಾಸ್ತಿ ಇನ್ವೆಸ್ಟ್ ಮಾಡ್ತೇನೆ, ಇಂಟ್ರೆಸ್ಟ್ ರೇಟ್ ಯಾವಾಗ ಕಡಿಮೆ ಆಗುತ್ತೆ ನಾನು ಕಡಿಮೆ ಇನ್ವೆಸ್ಟ್ ಮಾಡ್ತೇನೆ. ಸೊ ಸ್ಪೆಕ್ಯುಲೇಟಿವ್ ಅಂದ್ರೆ ಬಾಂಡ್ ಮತ್ತೆ ಇಂಟ್ರೆಸ್ಟ್ ರೇಟ್, ದೇ ಬೋತ್ ಆರ್ ಇನ್ವರ್ಸ್ಲಿ ರಿಲೇಟೆಡ್. ಸೊ ಇದಕ್ಕೆ ನಾವು ಸ್ಪೆಕ್ಯುಲೇಟಿವ್ ಡಿಮ್ಯಾಂಡ್ ಫಾರ್ ಮನಿ ಅಂತೇಳಿ ಕರಿತೀವಿ. ಸೊ ಇಟ್ ಈಸ್ ಗಿವನ್ ಬೈ JM Keynes. ನಮಗೆ ಟ್ರಾನ್ಸಾಕ್ಷನ್ ಮೋಟಿವ್ಗೂ ದುಡ್ಡು ಬೇಕು, ಮತ್ತೆ ಪ್ರಿಕಾಷನರಿ ಮೋಟಿವ್ಗೂ ದುಡ್ಡು ಬೇಕು. ಅವೆರಡು ಫುಲ್ಫಿಲ್ ಆದ್ಮೇಲೆ ಎಕ್ಸ್ಟ್ರಾ ದುಡ್ಡು ಎದಕ್ಕೆ ಬೇಕಂದ್ರೆ ನಮ್ಗೆ ಸ್ಪೆಕ್ಯುಲೇಟಿವ್ ಮೋಟಿವ್ ಬೇಕು. ದೆನ್ ಲಾಸ್ಟ್ ಒನ್ ಇಸ್ ವೆರಿ ಸಿಂಪಲ್, ರೈಟ್ ದ ಲೀಗಲ್ ಡೆಫಿನೇಷನ್ ಆಫ್ ಮನಿ. ಲೀಗಲ್ ಡೆಫಿನೇಷನ್ ಆಫ್ ಮನಿ ಇದರಲ್ಲಿ ನಾವು ಡಿಸ್ಕಷನ್ ಮಾಡುವಂಥದ್ದು ಏನೂ ಇಲ್ಲ. ಆಕ್ಚುಲಿ ಯು ಶುಡ್ ರಿಮೆಂಬರ್ ದಟ್ ಥಿಂಗ್. ಡೆಫಿನೇಷನ್ ಅಲ್ಲಿ ನೀವು ಫುಲ್ ನೆನ್ಪಿಟ್ಕೋಬೇಕು ಡೆಫಿನೇಷನ್. ಅದರಲ್ಲಿ ಏನು ಇದಿಲ್ಲ. ಮನಿಯಲ್ಲಿ 2 ಕ್ಯಾಟಗರಿ ಬರುತ್ತೆ, ನ್ಯಾರೋ ಮನಿ, ಬ್ರಾಡ್ ಮನಿ.
ಅದಕ್ಕಿಂತ ಮೊದಲು ಮನಿ ಡೆಫಿನೇಷನ್ ಎಲ್ಲಿದೆ? ಸೊ ಲೀಗಲ್ ಡೆಫಿನೇಷನ್ ಇಲ್ಲಿದೆ ಇದೆ. ಸೊ ಮನಿ ಅಂದ್ರೆ ನ್ಯಾರೋ ಮನಿ ಮತ್ತೆ ಬ್ರಾಡ್ ಮನಿ ಎರಡು ಬರುತ್ತೆ. ನ್ಯಾರೋ ಮನಿಗೆ ನಾವು M1 ಗೆ ನ್ಯಾರೋ ಮನಿ ಅಂತ ಕರಿತೀವಿ, ನಾವು M3 ಗೆ ಬ್ರಾಡ್ ಮನಿ ಅಂತ ಕರಿತೀವಿ. ಸರ್ ನ್ಯಾರೋ ಮನಿ M1 ಅಂದ್ರೆ ಏನಂತ ಕರಿತೀವಿ? ನ್ಯಾರೋ ಮನಿಯಲ್ಲಿ 3 ಕ್ಯಾಟಗರಿ ಬರುತ್ತೆ. ಒಂದು ಕರೆನ್ಸಿ ವಿತ್ ದ ಪಬ್ಲಿಕ್, ಡಿಮ್ಯಾಂಡ್ ಡೆಪಾಸಿಟ್ಸ್ ವಿತ್ ದ ಬ್ಯಾಂಕ್ ಅಂಡ್ ಅದರ್ ಡೆಪಾಸಿಟ್ಸ್ ವಿತ್ RBI. ಈ 3 ಆಡ್ ಮಾಡಿದ್ರೆ ನಮ್ಗೆ ನ್ಯಾರೋ ಮನಿ ಬರುತ್ತೆ. ಇದು M1. M2 ಅಂದ್ರೆ M1 ಪ್ಲಸ್ ಸೇವಿಂಗ್ ಡೆಪಾಸಿಟ್ಸ್ ವಿತ್ ದ ಪೋಸ್ಟ್ ಆಫೀಸ್ ಸೇವಿಂಗ್ಸ್ ಬ್ಯಾಂಕ್, ಇದಕ್ಕೆ M2 ಅಂತ ಕರಿತೇವೆ. M3 ಗೆ M2 ಪ್ಲಸ್ ಅಲ್ಲ, M3 ಗೆ M1 ಪ್ಲಸ್ ನೆಟ್ ಟೈಮ್ ಡೆಪಾಸಿಟ್ಸ್ ವಿತ್ ದ ಬ್ಯಾಂಕಿಂಗ್ ಸಿಸ್ಟಮ್. ಸರ್ ನಿಮ್ ಬ್ಯಾಂಕಿಂಗ್ ಸಿಸ್ಟಮ್ ಆಗ್ಲೇ ಹೇಳಿದ್ರಲ್ಲ, M1 ಅಲ್ಲಿ ಡಿಮ್ಯಾಂಡ್ ಡೆಪಾಸಿಟ್ಸ್ ಹೇಳ್ತಾನೆ. ಡಿಮ್ಯಾಂಡ್ ಡೆಪಾಸಿಟ್ಸ್ ಗೆ ನಾವು ಕಾಸಾ ಡೆಪಾಸಿಟ್ಸ್ ಅಂತ ಹೇಳಿ ಕರಿತೇವೆ, ಕರೆಂಟ್ ಅಕೌಂಟ್ ಆಸ್ ವೆಲ್ ಆಸ್ ಸೇವಿಂಗ್ಸ್ ಅಕೌಂಟ್ ಡೆಪಾಸಿಟ್ಸ್. ಸೊ ಅದ್ರ ಸಲುವಾಗಿ ನಾವೇನ್ ಅಂತೇವೆ, ಈಗ ನಾವು ನಾನ್ ಸೇವಿಂಗ್ಸ್ ಅಕೌಂಟ್, ಬ್ಯಾಂಕಿಂದು ಬಿಸ್ನೆಸ್ ಇನ್ ಕರೆಂಟ್ ಅಕೌಂಟ್ ಇದೆ, ಅದ್ರಲ್ಲಿ ದುಡ್ಡಿದೆ ಅದು ಬಿಟ್ಟು ಮತ್ತೆ ಯಾವ ಡೆಪಾಸಿಟ್ಸ್ ಇದೆ? ಕರೆಂಟ್ ದಿಸ್ ಫಿಕ್ಸ್ಡ್ ಡೆಪಾಸಿಟ್, ರಿಕರಿಂಗ್ ಡೆಪಾಸಿಟ್ಸ್, ಟೈಮ್ ಡೆಪಾಸಿಟ್ಸ್, ಈ ಟೈಪ್ ಡೆಪಾಸಿಟ್ಸ್ ಗೆ ನಾವು ನೆಟ್ ಟೈಮ್ ಡೆಪಾಸಿಟ್ಸ್ ಆಫ್ ಕಮರ್ಷಿಯಲ್ ಬ್ಯಾಂಕ್, ಇದಕ್ಕೆ M3 ಅಂತ ಕರಿತೇವೆ. M4 ಅಂದ್ರೆ ಏನು? M3 ಪ್ಲಸ್ ಟೋಟಲ್ ಡೆಪಾಸಿಟ್ಸ್ ವಿತ್ ಪೋಸ್ಟ್ ಆಫೀಸ್ ಆರ್ಗನೈಸೇಷನ್ಸ್ ಎಕ್ಸ್ಕ್ಲೂಡಿಂಗ್ NSE. ಇದನ್ನು ನೆನ್ಪಿಟ್ಕೋಬೇಕು. M1 is narrow money, M3 is broad money. M1 ಅಲ್ಲಿ ಕರೆನ್ಸಿ ವಿತ್ ದ ಪಬ್ಲಿಕ್, ಡಿಮ್ಯಾಂಡ್ ಡೆಪಾಸಿಟ್ಸ್ ವಿತ್ ದ ಬ್ಯಾಂಕಿಂಗ್ ಸಿಸ್ಟಮ್, ಕಮರ್ಷಿಯಲ್ ಬ್ಯಾಂಕ್ಸ್ ಅಂಡ್ ಅದರ್ ಡೆಪಾಸಿಟ್ಸ್ ವಿತ್ RBI. M2 equal to M1 ಆಯ್ತು. M2 equal to M1 plus savings deposits with post office savings bank. Third one, M3 is equal to M1 plus time deposits, net time deposits with the banking system. M4 equal to M3 plus total time deposits with the post office savings organization. This is what the legal definition of money. So M1 is narrow money, M3 is broad money. ಅವ್ರು ಹೇಳಿದ್ದಾರೆ M1 M2 is narrow and M4 is broad money. ಮೇನ್ಲಿ M1 is narrow, M3 is broad. ಬ್ರಾಡ್ ಅಂದ್ರೆ ಜಾಸ್ತಿ ಐಟಮ್ಸ್ ಇನ್ಕ್ಲೂಡ್ ಮಾಡುತ್ತೆ, ನ್ಯಾರೋ ಅಂದ್ರೆ ಕಡಿಮೆ ಐಟಮ್ಸ್ ಇನ್ಕ್ಲೂಡ್ ಮಾಡುತ್ತೆ. ಸೊ ಇದೇನು ನ್ಯಾರೋ ಮತ್ತೆ ಬ್ರಾಡ್ ಮನಿ ಇದೆಯಲ್ಲ, ಇದು ಡಿಸೆಂಡಿಂಗ್ ಆರ್ಡರ್ ಆಫ್ ಲಿಕ್ವಿಡಿಟಿ ಇದೆ. ಡಿಸೆಂಡಿಂಗ್ ಆರ್ಡರ್ ಆಫ್ ಲಿಕ್ವಿಡಿಟಿ ಅಂದ್ರೆ M1 ಬಹಳ ಲಿಕ್ವಿಡ್, M2 ಅದಕ್ಕಿಂತ ಕಡಿಮೆ ಲಿಕ್ವಿಡ್, M3 ಅದಕ್ಕಿಂತ ಕಡಿಮೆ ಲಿಕ್ವಿಡ್, M4 ಅದಕ್ಕಿಂತ ಕಡಿಮೆ ಲಿಕ್ವಿಡ್. ಸೊ ಇದಕ್ಕೆ ನಾವು ಮಾನಿಟರಿ ಅಗ್ರಿಗೇಟ್ಸ್ ಅಂತಾನು ಕರಿತೀವಿ. ಪ್ಲಸ್ ಇದು ನಾವು ಲೀಗಲ್ ಡೆಫಿನೇಷನ್ ಆಫ್ ನ್ಯಾರೋ ಆಸ್ ವೆಲ್ ಆಸ್ ಬ್ರಾಡ್ ಮನಿ ಅಂತಾನು ಕರಿತೇವೆ. ಸೊ ಇವತ್ತಿನ ಬ್ಯಾಂಕಿಂಗ್ ಅಂಡ್ ಮನಿ ಅಧ್ಯಾಯ ಇಲ್ಲಿಗೆ ಮುಕ್ತಾಯ ಆಗುತ್ತೆ. ಸೊ ಇದನ್ನ ನಾವು ಅರೌಂಡ್ 45 ಮಿನಿಟ್ಸ್ ಅಲ್ಲಿ ಈ ವಿಡಿಯೋನ ಕಂಪ್ಲೀಟ್ ಮಾಡಿದ್ದೇವೆ. ನೀವು ಇದನ್ನ ಮತ್ತೆ ಮತ್ತೆ ನೋಡಿ, ನಿಮ್ಗೆ ಏನು ಡೌಟ್ ಇದ್ರು ನಮ್ಮ ಆ್ಯಪ್ ಅಲ್ಲಿ ಕಾಂಟ್ಯಾಕ್ಟ್ ಮಾಡಿಲ್ಲ, ಕಮೆಂಟ್ ಸೆಕ್ಷನ್ ಕಾಂಟ್ಯಾಕ್ಟ್ ಮಾಡಿ. ನಾವು ನಿಮ್ಗೆ ಹೈ ಸ್ಕೋರ್ ಮಾಡ್ಲಿಕ್ಕೆ ಏನ್ ಹೆಲ್ಪ್ ಮಾಡ್ಲಿಕ್ಕೆ ಆಗುತ್ತಲ್ಲ ಅದೆಲ್ಲ ಹೆಲ್ಪ್ ನಮ್ಮ ಕಡೆಯಿಂದ ಯಾವಾಗಲೂ ಸದಾ ನಿಮಗೆ ಇದ್ದೇ ಇರುತ್ತೆ ಅಂತ ಹೇಳ್ತಾ, ನಾನು ನಿಮ್ಮ CA ವಿರಾಜ್ ಇಷ್ಟು ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಟಾಟಾ, ಬಾಯ್ ಬಾಯ್, ಥ್ಯಾಂಕ್ ಯು.